ಇದು ಹರಿಕಥಾಮೃತ ಸಾರದ 225ನೇ ಭಾಗ. ಹರಿಕಥಾಮೃತ ಸಾರದ ಒಂದು 40-50 ಪದ್ಯಗಳೇನಿವೆ, ಅದರಲ್ಲಿ 20 ಪದ್ಯಗಳನ್ನು ಕಳೆದ ದಿವಸ ನೋಡಿ ಆಯಿತು. ಇನ್ನು 21ನೇ ಪದ್ಯವನ್ನು ಇವತ್ತು ನೋಡಬೇಕು. ಇದು ವಿಭೂತಿ ಸಂಧಿಯ 26ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 132ನೇ ಪದ್ಯ ಇವತ್ತು ನಾವು ನೋಡಬೇಕಾದದ್ದು. ಭವವೆನಿಪ ವನಧಿಯೋಳು ಕರ್ಮ ಪ್ರವಾಹದೊಳು ಸಂಚರಿಸುತ್ತಿಹ ದೇಹವೇ ಸುನಾವೆಯ ಮಾಡಿ ತನ್ನವರಿಂದ ಒಡಗೂಡಿ ದಿವಸಗಳಲ್ಲಿ ಲಕ್ಷ್ಮೀಧವನು ಕ್ರೀಡಿಪನೆಂದು ಚಿಂತಿಸೆ ಪವನನಯ್ಯ ಭವಾಬ್ದಿ ದಾಟಿಸಿ ಪರಮ ಸುಖವೀವ. ಈ ಸಂಸಾರದಲ್ಲಿ ನಾವಿವತ್ತು ಬಿದ್ದು ಒದ್ದಾಡ್ತಿದ್ದೀವಿ. ನಮ್ಮ ದೇಹ ಸಂಸಾರದ ನಾನಾ ಥರದ ಕ್ಲೇಶಗಳಿಗೆ ಈಡಾಗಿದೆ. ಇಷ್ಟೆಲ್ಲ ಇದ್ರೂ ಕೂಡ ಇದೊಂದು ಮೈನಸ್ ಪಾಯಿಂಟ್ ಇದು. ಸಂಸಾರದಲ್ಲಿ ನಾನಾ ಥರ ಸುಖ ದುಃಖಗಳಿವೆ, ಕಷ್ಟಗಳಿವೆ. ಈ ಶರೀರಕ್ಕೆ ರೋಗ, ಮುಪ್ಪು, ಸಾವು ಮೊದಲಾದಂಥ ಸಮಸ್ಯೆಗಳಿವೆ. ಆದರೆ ಈ ಶರೀರವನ್ನು ತಿರಸ್ಕಾರ ಮಾಡಬೇಡ್ರಿ ಅಂತ ಇಲ್ಲಿಲ್ಲ. ದಾಸರು ಏನು ಹೇಳ್ತಾರಂದ್ರೆ, ಇಂಥ ಕ್ಷುದ್ರವಾದ ಶರೀರವನ್ನೇ ನಾವು ನಮಗೊಂದು ಪ್ಲಸ್ ಪಾಯಿಂಟ್ ಆಗಿ ಮಾಡಿಕೊಂಡು ಸಂಸಾರದಿಂದ ತಾರಕವನ್ನಾಗಿ ಮಾಡ್ಕೊಳ್ಬಹುದಂತೆ. ಏನಂದ್ರೆ, ಈ ಸಂಸಾರ ತುಚ್ಛವಾದದ್ದು, ಇದು ಕೇವಲ ಕಾಮೋಪಭೋಗಕ್ಕೆ ಮೀಸಲಾದದ್ದು ಅಂತ ಅದನ್ನು ಜರಿಬೇಡ್ರಿ. ಈ ಶರೀರ ಏನಿದೆಯಲ್ಲ, ಸಂಸಾರದಲ್ಲಿ ಬಿದ್ದಂಥ ನಮಗೆ ಸಿಕ್ಕಂಥ ಈ ಶರೀರ, ಇದು ಒಂದು ದೋಣಿ ಅಂತ ತಿಳ್ಕೊಳ್ರಿ. ದೋಣಿ ಅಂತ ತಿಳ್ಕೊಂಡ್ರೆ ಆ ದೋಣಿಯಲ್ಲಿ ವಿಹಾರ ಮಾಡೋರು ಯಾರು ಅಂತಂದ್ರೆ, ಲಕ್ಷ್ಮೀಪತಿಯಾದಂಥ ಪರಮಾತ್ಮನೇ ಅದರಲ್ಲಿ ಪ್ರತಿನಿತ್ಯ ವಿಹಾರ ಮಾಡ್ತಾನೆ. ಯಾರ ಜೊತೆ ಅಂದ್ರೆ, ತನ್ನವರೊಡಗೂಡಿ, ತನ್ನ ಪರಿವಾರ. ನಾವು ಕೂಡ ಅವನ ಪರಿವಾರವೇ. ನಮ್ಮೆಲ್ಲರ ಜೊತೆಗೆ ಆ ಪರಮಾತ್ಮ ಆ ಸಮುದ್ರದಲ್ಲಿ ಕ್ರೀಡಿಸ್ತಾ ಇದ್ದಾನೆ. ಕರ್ಮವೆಂಬ ಪ್ರವಾಹದಲ್ಲಿ ಆತ ಕ್ರೀಡಿಸ್ತಾ ಇದ್ದಾನೆ. ಹೀಗೆ ಆಲೋಚನೆ ಮಾಡಿದರೆ, ಯಾವ ಸಂಸಾರದಲ್ಲಿ ಈ ಶರೀರ ನಮ್ಮನ್ನು ಮುಳುಗಿಸ್ತದೋ ಅದೇ ಶರೀರವೇ ನಮಗೆ ತಾರಕ ಆಗಬಹುದು ಅಂತಾರೆ ಆಚಾರ್ಯರು. ಇವೆಲ್ಲ ವಿಷ್ಣು ರಹಸ್ಯದಲ್ಲಿ ಬಂದಂತಹ ಕೆಲವು ಮಾತುಗಳು. ಅದನ್ನ ದಾಸರು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಮುಂದಿನ ಪದ್ಯ ಈ ಪಂಚತನ್ಮಾತ್ರ ಸಂಧಿದು. ಆ ಪಂಚತನ್ಮಾತ್ರ ಸಂಧಿಯಲ್ಲಿ 15ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 196ನೇ ಪದ್ಯ. ಮತ್ತೆ ಚಿದ್ದೇಹದ ಒಳಗೆ 80,725 ನೃಸಿಂಹ ರೂಪದಲ್ಲಿದ್ದು ಜೀವರಿಗೆ ನಿತ್ಯದಲ್ಲಿ ಹಗಲಿರಳು ಪಪ್ಪ ಅಪಮೃತ್ಯುವಿಗೆ ತಾ ಮೃತ್ಯುವೆನಿಪ ಭೃತ್ಯವತ್ಸಲ ಭಯ ವಿನಾಶನ ಭಾಗ್ಯ ಸಂಪನ್ನ. ಈ ಭಗವಂತ ನಮ್ಮ ಚಿದ್ದೇಹದ ಒಳಗೆ, ಇದು ಸ್ಥೂಲ ದೇಹ, ಅದರೊಳಗೆ ಅನಿರುದ್ಧ ದೇಹ, ಅದರೊಳಗೆ ಲಿಂಗ ದೇಹ, ಅದರೊಳಗೆ ಚಿದ್ದೇಹ ಇದೆಯಲ್ಲ ಸ್ವರೂಪ ದೇಹ, ಅದರೊಳಗೆ 80,775 ಇಷ್ಟು ರೂಪಗಳಿಂದ ಆ ಒಳಗೆ ಪರಮಾತ್ಮ ಇದ್ದಾನೆ. ಒಳಗಿದ್ದುಕೊಂಡು ಅವನು ಆ ಜೀವನನ್ನು ಕಾಪಾಡ್ತಿದ್ದಾನೆ. ಜೀವರಿಗೆ ಪ್ರತಿನಿತ್ಯ ಹಗಲಿನಲ್ಲಿ ರಾತ್ರಿಯಲ್ಲಿ ನಾನಾ ಥರದ ಅಪಮೃತ್ಯುಗಳು ಬರಬಹುದು. ಆ ಅಪಮೃತ್ಯುಗಳನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಇವನಿದ್ದಾನೆ. ಅವನು ಭಯ ವಿನಾಶನ ಮತ್ತು ಎಲ್ಲ ರೀತಿಯಾದಂಥ ಭಾಗ್ಯ ಸಂಪನ್ನ. ಆದ್ದರಿಂದ ನಮಗೂ ಕೂಡ ಭಾಗ್ಯವನ್ನು ಕೊಡುವಂಥವನು. ನರಸಿಂಹ ಮಂತ್ರ ಏನಿದೆ, ಆ ನರಸಿಂಹ ಮಂತ್ರವೇ ಮೃತ್ಯುಂ ನಮಾಮ್ಯಹಂ ಅಂತ ಹೇಳುವಂಥ ಮಂತ್ರ. ಅದು ಮೃತ್ಯುವಿಗೂ ಕೂಡ ಎಲ್ಲ ಮೃತ್ಯುಗಳನ್ನು ಹೊಡೆದಟ್ಟುವಂಥ ಮಂತ್ರ. ಆ ಮಂತ್ರದ ಅರ್ಥವನ್ನೇ ಈ ಪದ್ಯದಲ್ಲಿ ದಾಸರು ತಗೊಂಡಿದ್ದಾರೆ. ಇದು 22ನೇ ಪದ್ಯ ಆಗಿ. ಮುಂದಿನ ಪದ್ಯ ಅದು ಇದೇ ಪಂಚತನ್ಮಾತ್ರ ಸಂಧಿಯ 32ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 213ನೇ ಪದ್ಯ. ಹರಿಕಥಾಮೃತ ಸಾರದ 23ನೇ ಪದ್ಯ ಇದು. ಪ್ರಳಯ ಜಲಧಿಯೊಳುಳ್ಳ ನಾವಿಯು ಫಲಬುಗಾಣದೆ ಸುತ್ತುವಂದದಿ ಜಲರು ಹೇಕ್ಷಣನ ಅಮಲ ಗುಣರೂಪಗಳ ಚಿಂತಿಸುತ್ತಾ ನೆಲೆಯಗಾಣದೆ ಮಹಾಲಕುಮಿ ಚಂಚಲವ ನೈದಿಹಳು ಅಲ್ಪಜೀವರಿಗೆ ಅಳವಡುವುದೇನಿವನ ಮಾಯವು ಈ ಜಗತ್ರಯದಿ. ಒಂದು ಪ್ರಳಯ ಸಮುದ್ರವನ್ನು ಕಲ್ಪನೆ ಮಾಡ್ಕೊಳ್ಬೇಕು ನಾವು. ಅದರಲ್ಲಿ ಒಂದು ಪುಟ್ಟ ದೋಣಿ. ಆ ದೋಣಿ ಆ ಅಪಾರವಾದ ಸಾಗರದಲ್ಲಿ ಎಲ್ಲಿ ಹೋಗಬೇಕು, ಯಾವ ಕಡೆ ದಿಕ್ಕಿನಲ್ಲಿ ದಡ ಇದೆ,
ಅಂತ ತಿಳಿಯದೆ ಸುತ್ತಿ ಹೇಗೆ ದಣದು ಹೋಗಿಬಿಡ್ತದ, ಅಂದ್ರೆ ದೋಣಿಯಲ್ಲಿರುವಂಥ ವ್ಯಕ್ತಿ ಹೇಗೆ ದಣಿತಾನೋ ಹಾಗೆ ಲಕ್ಷ್ಮೀದೇವಿಯ ಪರಿಸ್ಥಿತಿ ಆಗಿದೆ ಅಂತ ಹೇಳ್ತಾರೆ ದಾಸರು. ಯಾಕೆಂತಂದ್ರೆ ಅವಳು ಈ ಪರಮಾತ್ಮನ ಗುಣ ಅನ್ನುವಂಥ ಒಂದು ಸಾಗರ, ಪರಮಾತ್ಮನ ಗುಣ, ಪರಮಾತ್ಮನ ಮಹಿಮೆ ಅನ್ನುವಂಥ ದೊಡ್ಡ ಸಮುದ್ರ ಏನಿದೆ, ಆ ಸಮುದ್ರದ ನಡುವೆ ನಿಂತ್ಕೊಂಡಿದ್ದಾಳೆ. ಅದರಲ್ಲಿ ಆಕೆ ಆನಂದ ಪಡ್ತಿದ್ದಾಳೆ ಆ ಪರಮಾತ್ಮನ ಗುಣಗಳನ್ನ, ರೂಪಗಳನ್ನ, ಮಹಿಮೆಯನ್ನ ಅನುಸಂಧಾನ ಮಾಡಿಕೊಂಡು. ಈ ಪರಮಾತ್ಮನ ಮಹಿಮೆ ಮುಗಿಯೋದು ಎಲ್ಲಿಗೆ, ಯಾವಾಗ ಇದಕ್ಕೆ ಅಂತ ಹೀಗೆ ಆಲೋಚನೆ ಮಾಡ್ತಿದ್ದಾಳೆ. ಅವಳಿಗೆ ಗೊತ್ತಿಲ್ಲ ಅಂತಲ್ಲ, ಇದಕ್ಕೆ ಅಂತ ಇಲ್ಲ ಅಂತ ಅವಳಿಗೆ ಗೊತ್ತು. ಆದರೂ ಗೊಂದಲಕ್ಕೀಡಾಗಿದ್ದಾಳೆ. ಅಂದ್ರೆ ಗೊಂದಲ ಅನ್ನೋದು ಎರಡು ಥರ, ದುಃಖದ ಗೊಂದಲ ಒಂದು, ಸಂತೋಷದ ಗೊಂದಲ ಒಂದು. ದುಃಖದ ಗೊಂದಲ, ನಮ್ಗೆ ಎಲ್ಲಿ ಹೋಗ್ಬೇಕು, ಇನ್ಯಾರ ಗತಿ, ಇಲ್ಲಿ ನಾವು ನಾಶ ಆಗಿಬಿಡ್ತೀವೋನೋ ಅಂತ ಗೊಂದಲಕ್ಕೊಳಗಾಗ್ತೀವಲ್ಲ, ಏನು ಮಾಡಬೇಕು, ನಾವು ಈ ಸಂಕಟದಿಂದ ಪಾರಾಗಿ ಸುಖ ಕಾಣೋದು ಹೇಗೆ ಅಂತ ಗೊಂದಲಕ್ಕೊಳಗಾಗ್ತೀವಲ್ಲ, ಆ ಗೊಂದಲ ದುಃಖದ ಗೊಂದಲ. ಇಲ್ಲಿರುವ ಗೊಂದಲ, ಲಕ್ಷ್ಮೀದೇವಿಗೆ ದಾಸರು ವರ್ಣನೆ ಮಾಡಿರುವಂಥ ಗೊಂದಲ ಇದೆಯಲ್ಲ, ಇದು ಸಂತೋಷದ ಗೊಂದಲ. ಏನು ಮಾಡಬೇಕು ಅಂತ ತಿಳಿಯದೇ ಇರುವಂಥ ಪರಿಸ್ಥಿತಿ, ಪರಮಾತ್ಮನ ಮಹಿಮೆಯನ್ನು ನೋಡಿ ದಿಗ್ಭ್ರಾಂತವಾದಂಥ ಪರಿಸ್ಥಿತಿ ಅವಳದು. ಲಕ್ಷ್ಮೀದೇವಿಯ ಪರಿಸ್ಥಿತಿಯೇ ಹೀಗಿದ್ದಾಗ ಆ ಭಗವಂತನ ಮಾಯೆ ಅಲ್ಪ ಜೀವರಿಗೆ ತಿಳಿಲಿಕ್ಕೆ ಸಾಧ್ಯವೇನೋ ಅಂತಾರೆ ದಾಸರು. ಭಾಗವತದಲ್ಲಿ ವರಾಹ ರೂಪದ ಭಗವಂತನನ್ನು ಸ್ತೋತ್ರ ಮಾಡುವಂಥ ಒಂದು ಶ್ಲೋಕ, ಸವೈ ಬತ ಭ್ರಷ್ಟಮತಿಸ್ತವೈಷತೆ ಯಃಕರ್ಮಣಾಂ ಪಾರಂ ಅಪಾರ ಕರ್ಮಣಃ ತ್ವದ್ಯೋಗ ಮಾಯಾ ಗುಣಬ್ರಹ್ಮಿತಾತ್ಮನಾಂ ವಿಶ್ರಂಸತಾಂನೋ ಭಗವನ್ ವಿಧೇಹಿಷಂ. ವರಾಹ ರೂಪದ ಭಗವಂತನನ್ನು ಸ್ತೋತ್ರ ಮಾಡಿದ್ದು. ಸವೈ ಬತ ಭ್ರಷ್ಟಮತಿ, ಅವನನ್ನು ಭ್ರಷ್ಟ ಅನ್ಬೇಕಂತ. ಭ್ರಷ್ಟ ಅಂದ್ರೆ ಕರಪ್ಟ್, ಲಂಚ ಮೊದಲಾದವನ್ನು ತಗೊಳ್ಳೋನು ಅಂತ ಸಾಮಾನ್ಯವಾದ ಅರ್ಥ. ಭ್ರಷ್ಟಾಚಾರ ಅಂತೀಗೆಲ್ಲ ಅಂತಾರೆ. ಇಲ್ಲಿ ಭ್ರಷ್ಟ ಮತ ಅಂತಂದ್ರೆ ನೈತಿಕವಾಗಿ, ಬೌದ್ಧಿಕವಾಗಿ ಭ್ರಷ್ಟನಾದಂಥ ವ್ಯಕ್ತಿ, ಏನೂ ತಿಳಿಯದಂಥ ಮೂರ್ಖ ಅವನು. ಯಾಕೆ ಅಂತಂದ್ರೆ, ಯಾರು ಮೂರ್ಖ ಅಂತಂದ್ರೆ, ಯಃ ಕರ್ಮಣ ಪಾರಂ ಅಪಾರ ಕರ್ಮಣ, ವಸ್ತುತಃ ನೀನು ಅನಂತ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಿ, ಅನಂತವಾದ ಮಹಿಮೆ ಉಳ್ಳವನು. ನಿನ್ನ ಅಪಾರವಾದ ಮಹಿಮೆಗೆ, ನಿನ್ನ ಅಪಾರವಾದ ಸ್ವರೂಪಕ್ಕೆ ಒಂದು ಮಿತಿ ಹೇಳಿ ಹೊರಟಂತ ಮನುಷ್ಯ ಇದ್ದಾನಲ್ಲ. ಭಗವಂತ ಎಲ್ಲ ಕಡೆ ವ್ಯಾಪ್ತ ಅಲ್ಲ, ಎಲ್ಲೋ ಒಂದು ಕಡೆ ಮಾತ್ರ ಇದ್ದಾನೆ ಅಂತ ಹೀಗೆಲ್ಲ ಮಾತಾಡುವ ಮನುಷ್ಯ ಇದ್ದಾನಲ್ಲ, ನಿನ್ನ ಅಪಾರತೆಗೆ ಅವನೊಂದು ಮಿತಿ ಕಟ್ಟಲಿಕ್ಕೆ ಹೊರಟವನು. ಆದ್ರಿಂದ ಅವನನ್ನು ಭ್ರಷ್ಟ ಅನ್ನಬೇಕು. ಅದರಿಂದ ನಮಗೇನು ಆಗ್ಬೇಕೀಗ, ನಾವೇನ್ ಮಾಡ್ಬೇಕು ಅಂತಂದ್ರೆ, ತ್ವದ್ಯೋಗ ಮಾಯಾ ಗುಣಬ್ರಹ್ಮಿತಾತ್ಮನಾಂ ವಿಶ್ರಂಸತಾಂನೋ ಭಗವನ್ ವಿಧೇಹಿಷಂ. ನಿನ್ನ ಯೋಗ ಮಾಯೆಯಲ್ಲಿ ನಾವು ಸಿಲುಕಿ ಬಿದ್ದಿದ್ದೇವೆ ಇವತ್ತು. ತ್ವದ್ಯೋಗ ಮಾಯಾ ಗುಣಬ್ರಹ್ಮಿತಾತ್ಮನಾಂ, ಸಿಲುಕಿ ಬಿದ್ದಿದ್ದೇವೆ. ಮುಂದೇನು ಮಾಡಬೇಕು, ಹಿಂದೇನು ಮಾಡಬೇಕು ಅಂತ ತಿಳಿಯದ ಪರಿಸ್ಥಿತಿ ನಮಗಿದೆ. ವಿಶ್ರಂಸತಾಂ, ನಾವು ಬಿದ್ದು ಒದ್ದಾಡ್ತಿದ್ದೇವೆ ಈ ಸಂಸಾರದಲ್ಲಿ. ವಿಶ್ರಂಸತಾಂನೋ ಭಗವನ್ ವಿಧೇಹಿಷಂ, ನೀನೇ ನಮಗೆ ಸಂತೋಷ ಕೊಡಬೇಕು. ಈ ಯೋಗ ಮಾಯೆ ಹಿಡಿತದಿಂದ ನಮ್ಮನ್ನು ನೀನು ಕಾಪಾಡಬೇಕು. ಅಲ್ಲಿ ಯೋಗ ಮಾಯಾ ಅಂತ ಶಬ್ದ ಇದೆಯಲ್ಲ, ಆ ಯೋಗ ಮಾಯಾ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಎಲ್ಲೇ, ಶಾಸ್ತ್ರದಲ್ಲಿ ಎಲ್ಲೇ ಮಾಯಾ ಮಾಯಾ ಅಂತ ಶಬ್ದ ಬಂದ್ರೆ ಅದಕ್ಕೆ ಎರಡು ಅರ್ಥ. ಒಂದು ಮಾಯಾ ಅಂದ್ರೆ ಲಕ್ಷ್ಮೀದೇವಿ, ಮತ್ತೊಂದು ಮಾಯಾ ಅಂತಂದ್ರೆ ಪರಮಾತ್ಮನ ಶಕ್ತಿ. ಪರಮಾತ್ಮನ ಶಕ್ತಿಗೂ ಕೂಡ ಮಾಯಾ ಅಂತ ಕರೀತಾರೆ. ಮಹಾಮಾಯೆ ತ್ಯವಿದ್ಯೇತಿ ನಿಯತಿರ್ ಮೋಹಿನೀತಿ ಚ ತವೇಚ್ಛಾನಂತ ಕಥ್ಯತೆ. ಅದು ಮೂರನೇ ಪಾದ ನನಗೆ ನೆನಪಿಗೆ ಬರ್ತಿಲ್ಲ. ಅನಂತ ಭಗವಂತನೇ, ನಿನ್ನ ಇಚ್ಛೆಗೆ ಮಹಾಮಾಯ, ಅವಿದ್ಯ, ನಿಯತಿ, ಮೋಹಿನೀತಿ ಚ, ಪ್ರಕೃತಿ, ವಾಸನ, ಈಗ ನೆನಪಿಗೆ ಬಂತು. ಪ್ರಕೃತಿ, ವಾಸನ, ಇದೆಲ್ಲ ಶಬ್ದದಿಂದಲೂ ನಿನ್ನ ಮಹಾಮಾಯೆಯನ್ನು, ನಿನ್ನ ಶಕ್ತಿಯನ್ನು ಕರೀತಾರೆ. ಆ ಭಗವಂತನ ಶಕ್ತಿ ಏನಿದೆ ಅದು ಭಗವಂತನದ್ದು ಅಭಿನ್ನವಾದ ಶಕ್ತಿ. ಅಂದ್ರೆ ಭಗವಂತನೇ, ಭಗವಂತನಿಗೂ ಮಹಾಮಾಯ ಅಂತ ಹೆಸರು, ಅವನಿಗೆ ಪ್ರಕೃತಿ ಅಂತ ಹೆಸರು. ಹಾಗೆ ಭಗವಂತನಂತ ಭಿನ್ನಳಾದಂತಹ ಈ ಲಕ್ಷ್ಮೀದೇವಿ ಇದ್ದಾಳಲ್ಲ, ಅವಳಿಗೂ ಮಾಯಾ ಅಂತ ಹೆಸರು. ಆ ಮಾಯೆಯೇ ಯಾವ ಪ್ರಕೃತಿ ಲಕ್ಷ್ಮೀದೇವಿ ನಮ್ಮನ್ನ ಈ ಸತ್ವ ರಜಸ್ ತಮಸ್ ಅನ್ನುವಂಥ ಗುಣಗಳ ಬಂಧನದಲ್ಲಿಟ್ಟು ಗೊಂದಲಕ್ಕೀಡು ಮಾಡಿದ್ದಾಳ. ಆ ಮಾಯೆಯೇ ಇವತ್ತು ಪರಮಾತ್ಮನ ಗುಣಸಾಗರದಲ್ಲಿ ನಡುವೆ ನಿಂತ್ಕೊಂಡು ತಾನೇ ಗೊಂದಲಕ್ಕೊಳಗಾಗಿದ್ದಾಳೆ. ಪರಮಾತ್ಮನ ಅಪಾರವಾದ ಮಹಿಮೆಯನ್ನು ನೋಡಿ ಅವಳು ದಿಗ್ಭ್ರಾಂತಳಾಗಿದ್ದಾಳೆ. ಹೀಗೆ ಅದು ನಾವು ಭಾಗವತದಲ್ಲಿ ಬಂದಂಥ ಒಂದು ಶ್ಲೋಕ, ಅಪಾರವಾದ ಭಗವಂತನ ಮಹಿಮೆಗೆ ಒಂದು ಮಿತಿಯನ್ನು ಹೇಳಿ ಹೊರಟವರು ಭ್ರಷ್ಟರು, ನೈತಿಕವಾಗಿ ಮತ್ತು ಬೌದ್ಧಿಕವಾಗಿ ಅವರು ಭ್ರಷ್ಟರು ಅಂತ ಹೇಳಬೇಕು.
ಅಲ್ಲಿಗೆ ಈ 23ನೇ ಪದ್ಯ ಮುಕ್ತಾಯ ಆಯಿತು. ಮುಂದೆ ಮಾತೃಕಾ ಸಂಧಿಯ 31ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 245ನೇ ಪದ್ಯ. ವಿತ್ತ ದೇಹಾಗಾರ ದಾರಾಪತ್ಯ ಮಿತ್ರಾದಿಗಳೊಳಗೆ ಹರಿ ಪ್ರತ್ಯಗಾತ್ಮನು ಎಂದೆನಿಸಿ ನೆಲೆಸಿಪ್ಪನೆಂದರಿದು ನಿತ್ಯದಲ್ಲಿ ಸಂತೃಪ್ತಿ ಪಡಿಸುತ್ತ ಉತ್ತಮ ಅಧಮ ಮಧ್ಯಮರ ಆಗುನ್ಮತ್ತನಾಗದೆ ಭೃತ್ಯ ತಾನೆಂದು. ನಮ್ಮ ಸುತ್ತಮುತ್ತಲು ನಮಗೆ ಅನೇಕ ವಸ್ತುಗಳು ಸಿಕ್ಕಿವೆ. ಕೆಲವು ಜಡ ವಸ್ತುಗಳು, ಕೆಲವು ಚೇತನ ವಸ್ತುಗಳು. ಅದರಲ್ಲಿ ದ್ರವ್ಯ ಅಂದರೆ ದುಡ್ಡು, ನಮ್ಮ ಮನೆ, ನಮ್ಮ ಜಮೀನು ಮೊದಲಾದವುಗಳು. ಮುಂದೆ ದೇಹ, ನಮಗೆ ಸಿಕ್ಕಿರುವಂಥ ದೇಹ, ನಮ್ಮ ಮನೆ, ಪತ್ನಿ ಮತ್ತು ಮಕ್ಕಳು, ಸ್ನೇಹಿತರು. ಇವರಲ್ಲಿ ಎಲ್ಲ ಕಡೆನೂ ಕೂಡ ಪರಮಾತ್ಮನೇ ಇದ್ದಾನೆ. ಪರಮಾತ್ಮ ಪ್ರತ್ಯಗಾತ್ಮ ಅನ್ನೋ ಹೆಸರಿನಿಂದ ಅಲ್ಲಿ ಒಳಗಿದ್ದಾನೆ ಅಂತ ತಿಳ್ಕೊಂಡು ಇವ್ರನ್ನೆಲ್ಲರೂ ಸಂತೋಷ ಪಡಿಸ್ಬೇಕು ನಾವು. ಸಂತೋಷಂ ಜನಯೇತ್ ಪ್ರಾಜ್ಞ ತದೇವೇಶ್ವರ ಪೂಜನಂ ಅಂತ ಒಂದು ಕಡೆ ಯಾವುದೋ ಸುಭಾಷಿತವೋ ಅಥವಾ ಯಾವುದೋ ಮಹಾಭಾರತದಲ್ಲೋ ಎಲ್ಲೋ ಒಂದು ಕಡೆ ಹೇಳ್ತಾರೆ. ಮನುಷ್ಯನ ಕರ್ತವ್ಯ ಏನು ಅಂದರೆ ಈಶ್ವರ ಪೂಜೆ, ಭಗವಂತನ ಪೂಜೆ ಮಾಡಬೇಕು. ಭಗವಂತನ ಪೂಜೆ ಹೇಗೆ ಮಾಡೋದು ಅಂತಂದರೆ ಸುತ್ತಮುತ್ತಲಿದ್ದವರಿಗೆ ಧರ್ಮಕ್ಕನುಸಾರವಾಗಿ ಸಂತೋಷ ಕೊಡಬೇಕು, ಅವ್ರ ಮನಸ್ಸನ್ನು ನೋಯಿಸಬಾರ್ದು. ಉತ್ತಮ ಅಧಮ ಮಧ್ಯಮ ಜೀವನನ್ನು, ನಮ್ಮ ಸುತ್ತಮುತ್ತಲು ಎಲ್ಲರೂ ಸಜ್ಜನರೇ ಸಿಗ್ತಾರೆ ಅಂತಿಲ್ಲ. ದಾಸರು ಅದನ್ನು ಸೂಕ್ಷ್ಮವಾಗಿ ಹೇಳ್ತಾರೆ. ಯಾಕಂದ್ರೆ ನಮ್ಮ ಇತಿಮಿತಿಯೇ ಅದು. ನಾವೇ ಮಹಾತ್ಮರಾಗಿದ್ದರೆ ನಮ್ಮ ಸುತ್ತಮುತ್ತಲು ಮಹಾತ್ಮರೇ ಇರ್ತಾರೆ. ನಾವು ಬರುವ ಬಂಧುಗಳು, ಮಿತ್ರರು, ಸ್ನೇಹಿತರು ಎಲ್ಲರೂ ಅಂಥವರೇ ಇರ್ತಾರೆ. ಅದು ನಾವೇ ಸಾಧಾರಣ ಜೀವರು. ಹಾಗಿದ್ದಾಗ ನಮ್ಮ ಸುತ್ತಮುತ್ತಲೂ ಕೂಡ ಸಮ್ಮಿಶ್ರ ಸ್ವಭಾವದ ಜೀವರು ಇರ್ತಾರೆ. ಆದ್ದರಿಂದ ಉತ್ತಮ ಜೀವರನ್ನ, ಅಧಮ ಜೀವರನ್ನ, ಮಧ್ಯಮ ಜೀವರನ್ನ ಅವರವರ ಸ್ವಭಾವಕ್ಕನುಸಾರವಾಗಿ, ತಾರತಮ್ಯ ಅನುಸಾರವಾಗಿ ಅವರನ್ನು ಸಂತೃಪ್ತಿಪಡಿಸು. ಉನ್ಮತ್ತನಾಗದೆ, ದುರಹಂಕಾರ ಪಡಬೇಡ. ಈ ಜೀವನದಲ್ಲಿ ಇಷ್ಟೆಲ್ಲ ಸಂಪತ್ತು ಸಿಕ್ಕಿದೆ, ಇಷ್ಟೆಲ್ಲ ಮಹತ್ವ ಸಿಕ್ಕಿದೆ ಅಂತ ಉನ್ಮತ್ತನಾಗಬೇಡ. ಭೃತ್ಯ ತಾನೆಂದು ತಿಳಿದು ಕೃತಕೃತ್ಯನಾಗು. ಸಂತೋಷ ಏನು ಪಡಬೇಕು ಅಂತಂದ್ರೆ, ನಾನು ಸೇವಕ ಅಂತ ತಿಳ್ಕೊಂಡು ಸಂತೋಷ ಪಡು. ನಾನು ಭಗವಂತನ ಸೇವಕನಾಗಿದ್ದೇನೆ ಅನ್ನೋ ಒಂದು ಭಾವನೆಯಲ್ಲೇ ಸಂತೃಪ್ತಿಯನ್ನು ಕಾಣು. ಅದನ್ನು ರಾಮಾಯಣದಲ್ಲಿ ಹನುಮಂತ ಹೇಳಿದ್ದ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯಾಕ್ಲಿಷ್ಟ ಕರ್ಮಣಃ. ನೀನು ಯಾರೋ ಅಂತ ರಾವಣ ಹನುಮಂತನ ಕೇಳಿದ. ನಮ್ಮನ್ನೇನಾದ್ರು ಕೇಳಿಬಿಟ್ಟಿದ್ರೆ ನಮ್ಮ ಡಿಗ್ರಿಗಳು, ನಮ್ಮ ವಂಶ ಎಲ್ಲ ಹೊರಗೆ ಬಂದ್ಬಿಡ್ತಿತ್ತು. ನಾವು ಹಾಗೆ ಹೀಗೆ ಅಂತೆಲ್ಲ ಅವನೇನೂ ಹೇಳ್ಕೊಳ್ಳಿಲ್ಲ. ನಾನು ರಾಮನ ದೂಸ ಇಷ್ಟನ್ನೇ ಹೇಳಿದ. ಹಾಗೆ ಭೃತ್ಯ ಅನ್ನುವ ಅನುಸಂಧಾನ ಯಾವತ್ತೂ ಕೂಡ ಮನುಷ್ಯನಿಗಿರಬೇಕು. ಆ ಮೂಲಕ ಮನುಷ್ಯ ಕೃತಕೃತ್ಯನಾಗಬೇಕು. ಇಲ್ಲದೆ ಹೋದ್ರೆ ಮನುಷ್ಯ ಹಾಳಾಗಿ ಬಿಡ್ತಾನೆ, ಆ ಭಾವನೆ ಇಲ್ಲದೆ ಹೋದ್ರೆ ಅಂತಾರೆ ದಾಸರು. ಮುಂದಿನ ಪದ್ಯ ಸರ್ವಪ್ರತೀಕ ಸಂಧಿ. ಆ ಸರ್ವಪ್ರತೀಕ ಸಂಧಿಯ 3ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 280ನೇ ಪದ್ಯ. ಈ ಹರಿಕಥಾಮೃತ ಸಾರದ 25ನೇ ಪದ್ಯ ಇದು. ಮೇದಿನಿಯ ಮೇಲುಳ್ಳ ಗೋಷ್ಪಾದೋದಕಗಳೆಲ್ಲ ಅಮಲ ತೀರ್ಥವು. ಪಾದ್ರಿ ಧರಾತಳವೇ ಸುಕ್ಷೇತ್ರ. ಜೀವಗಣ ಶ್ರೀಧರನ ಪ್ರತಿಮೆಗಳು. ಅವರುಂಬೋಧನವೇ ನೈವೇದ್ಯ. ನಿತ್ಯದಿ ಹಾದಿ ನಡೆಯುವುದೇ ನರ್ತನಗಳೆಂದರಿತವನೇ ಯೋಗಿ. ನಮ್ಮ ಸುತ್ತಮುತ್ತಲು ಅನೇಕ ತೀರ್ಥಗಳಿವೆ, ಕ್ಷೇತ್ರಗಳಿವೆ. ಎಲ್ಲ ಹೌದು. ಗಂಗಾ, ಯಮುನಾ ನದಿ ಮೊದಲಾದ ದೊಡ್ಡ ದೊಡ್ಡ ನದಿಗಳು ಮತ್ತು ಇನ್ನೂ ಎಷ್ಟೋ ಪುಣ್ಯ ನದಿಗಳು, ಇವೆಲ್ಲ ಕೆಲವು ದೂರ ಇವೆ. ನಿತ್ಯ ಎಷ್ಟೇ ಉತ್ಸಾಹ ಇದ್ರು, ಎಷ್ಟೇ ಶಕ್ತಿ ಇದ್ರು ಆ ನದಿಗಳಿಗೆ ಹೋಗಿ ಸ್ನಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಏನು ತಿಳ್ಕೊಳ್ಬೇಕು ಅಂತಂದ್ರೆ, ಗೋಷ್ಪಾದೋದಕ. ಒಂದು ಕಡೆ ಎಲ್ಲಾದರೂ ಭೂಮಿ ಮೇಲೆ ಒಂದು ಹಸು ತನ್ನ ಕಾಲಿನ ಗೊರಸಿನ ಗುರುತು ಮಾಡಿರ್ತದಲ್ಲ, ಅದಕ್ಕೆ ಗೋಷ್ಪಾದ ಅಂತ ಕರೀತಾರೆ. ಅಲ್ಲೊಂದು ಸ್ವಲ್ಪ ಮಳೆ ನೀರು ನಿಂತಿರ್ತದೆ, ಅದು ಎಲ್ಲ ತೀರ್ಥ ಅಂತಾನೆ ತಿಳ್ಕೊ. ಅವೆಲ್ಲವೂ ನಿರ್ಮಲವಾದ ತೀರ್ಥಗಳು. ಮುಂದೆ ಪಾದಪ ಅಂದ್ರೆ ಮರಗಳು, ಪರ್ವತಗಳು, ಭೂಮಿ, ಇವೆಲ್ಲ ಉತ್ತಮ ಕ್ಷೇತ್ರಗಳು. ಭಗವಂತನ ಸಹಜವಾದ ಪ್ರತೀಕಗಳಿವೆಲ್ಲ. ನಾವು ಲೋಹದ, ಕಟ್ಟಿಗೆಯ ಮತ್ತೆ ಬೇರೆ ಬೇರೆ ಥರದ ವಿಗ್ರಹಗಳನ್ನೆಲ್ಲ ಮಾಡ್ತೀವಿ. ಮಾಡಿ ಅದರಲ್ಲಿ ಆವಾಹನ, ವಿಸರ್ಜನೆ ಮಾಡಿ, ಪ್ರತಿಷ್ಠಾಪನೆ ಮಾಡಿ ಇದನ್ನೆಲ್ಲ ಮಾಡ್ತೀವಿ. ಆದರೆ ಇವೆಲ್ಲ ಅವನ ಸಹಜವಾದ ಪ್ರತಿಮೆಗಳು. ಎಲ್ಲಾ ಮರಗಳು ಭಗವಂತನ ಪ್ರತಿಮೆಗಳೇ. ವಿಶೇಷವಾಗಿ ಅಶ್ವತ್ಥ ಸರ್ವವೃಕ್ಷಾಣ ಮತ್ತು ಗೀತಾದಲ್ಲಿ ಏನು ಹೇಳ್ತಾನೆ, ಆ ಥರ ಅಶ್ವತ್ಥ ಮರ, ತುಳಸಿ ಮರ ಮೊದಲಾದ ವೃಕ್ಷಗಳು, ಪರ್ವತಗಳು, ಹಿಮಾಲಯ ಮೊದಲಾದ ಪರ್ವತಗಳು, ಸಹ್ಯ ಪರ್ವತ, ಇವೆಲ್ಲ ಆತನ ವಿಶೇಷ ಸನ್ನಿಧಾನ ಇರುವಂಥವು. ಭೂಮಿಗಳು, ಎಲ್ಲ ಭೂಮಿಯೂ ಪವಿತ್ರವೇ. ಅದರಲ್ಲೂ ತೀರ್ಥಕ್ಷೇತ್ರಗಳೇನಿವೆ ಅವು ಉತ್ತಮ ಕ್ಷೇತ್ರಗಳು.
ಒಟ್ಟಾರೆ ನಮಗೆ ಪ್ರತಿಮೆಗಳು ಬೇಕಲ್ಲ, ಪ್ರತಿಮೆಗಳನ್ನ ದೇವಾಲಯದಲ್ಲೇ ಹುಡುಕಬೇಡ್ರಿ, ಮನೆಯ ಮಂಟಪದಲ್ಲೇ ಹುಡುಕಬೇಡ್ರಿ. ಸುಕ್ಷೇತ್ರ ಜೀವಗಣ, ನಮ್ಮ ಸುತ್ತಮುತ್ತಲಿರುವಂತಹ ಪ್ರತಿಯೊಂದು ಜೀವವೂ ಕೂಡ ಭಗವಂತನಿಗೊಂದು ಪ್ರತೀಕ. ಶ್ರೀಧರನ ಪ್ರತಿಮೆಗಳು ಇವೆಲ್ಲ ಜೀವನ ಪ್ರತಿಮೆಗಳಾಗಿವೆ. ಆದ್ರಿಂದ ಅವರುಂಬ ಓದನವೇ ನೈವೇದ್ಯ. ನಾವು ದೇವರಿಗೆ ನಿವೇದನೆ ಮಾಡ್ತೀವಿ, ನಾವು ಭೋಜನ ಮಾಡುವಾಗ ಪರಿಷೇಕ ಮಾಡಿ ಚಿತ್ರಾಹುತಿ ಇಟ್ಟು ಆಹುತಿ ತಗೊಂಡು ಇದೆಲ್ಲ ಮಾಡ್ತೀವಿ, ಅದು ಎಲ್ಲ ನೈವೇದ್ಯವೇ, ಇಲ್ಲ ಅಂತಲ್ಲ. ಆದರೆ ಈ ಸುತ್ತಮುತ್ತಲು ಯಾರ್ಯಾರು ಊಟ ಮಾಡ್ತಿರ್ತಾರಲ್ಲ, ನಾವು ಅದನ್ನೆಲ್ಲ ನಿಂತು ನೋಡಬೇಕು. ನಿಂತು ನೋಡಿ ಇವರು ಊಟ ಮಾಡೋದೆಲ್ಲ ಭಗವಂತನಿಗೆ ನಿವೇದಿತವಾಗಲಿ ಅಂತ ನೀವು ಅನುಸಂಧಾನ ಮಾಡಬೇಕು. ಈ ಸ್ವಾರಸ್ಯ ಏನಂತಂದ್ರೆ, ಆ ತಿನ್ನೋರಿಗೆ ನಮ್ಮ ಸುತ್ತಮುತ್ತಲು ಒಂದು ಯಾವುದೋ ಎಮ್ಮೆ, ಆಕಳು, ಮತ್ತೊಂದು ಯಾವುದೋ ಪ್ರಾಣಿ ಅವು ತಿಂತಿವೆ. ಅವು ತಿನ್ನುವಲ್ಲದೆ ಆ ಪ್ರಾಣಿಗಳಂತೆ ತಿನ್ನೋ ಕೆಲವು ಮನುಷ್ಯರೂ ಇದ್ದಾರೆ. ಬೇರೆ ಬೇರೆ ಥರದವರು ಏನೇನೋ ಮಾಡ್ತಿರ್ತಾರೆ. ಅವ್ರಿಗೆಲ್ಲರಿಗೂ ನಾವು ತಿಂತಿರೋದು ನೈವೇದ್ಯ ಅನ್ನೋ ಅನುಸಂಧಾನ ಇಲ್ಲದೆ ಹೋಗ್ಬೋದು. ಇದ್ರೆ ಬಹಳ ಒಳ್ಳೇದೇ ಅವರಿಗೂ. ಅವ್ರಿಗಿಲ್ಲದೆ ಹೋದ್ರೆ ನಿಮಗಿದ್ದಾದ್ರೂ ಸಾಕು, ಇದು ಭಗವಂತನಿಗೆ ನೈವೇದ್ಯ ನಡೆದಿದೆ, ಯಾಕಂದ್ರೆ ಅವ್ರ ಒಳಗೆ ನಿಂತು ಭಗವಂತನೇ ತಿಂತಾ ಇದ್ದಾನೆ ಅನ್ನುವಂಥ ಅನುಸಂಧಾನ ನಮಗಿದ್ರೆ ಸಾಕು. ನಾವು ಊಟ ಮಾಡುವಾಗ ನಾವು ಮಾಡುವ ಅನ್ನ, ನಾವು ತಿನ್ನುವ ಅನ್ನ ಭಗವಂತನಿಗೆ ನಿವೇದನ ಅನುಸಂಧಾನ ಇರಬೇಕು. ಅದಷ್ಟೇ ಅಲ್ಲದೆ ಬೇರೆಯವರು ತಿನ್ನುವ ಅನ್ನವೂ ಕೂಡ ಭಗವಂತನಿಗೆ ನಿವೇದನೆ ಅನ್ನುವ ಒಂದು ಅನುಸಂಧಾನ ಬೇಕು. ನಿತ್ಯ ಹಾದಿಯಲ್ಲಿ ನಡೆದಾಡುವುದೆಲ್ಲ, ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ. ಆ ಓಡಾಡಿದಾಗೆಲ್ಲ ಇದು ಭಗವಂತನ ಸನ್ನಿಧಾನ ನಮ್ಮ ಸುತ್ತಮುತ್ತಲಿದೆ. ನಾವೆಲ್ಲ ಒಂದು ಕಡೆ ಹೋಗ್ತೀವಿ, ಮತ್ತೆ ಮರಳಿ ಬರ್ತೀವಿ. ಅಲ್ಲಿ ನಮ್ಮ ಸುತ್ತಮುತ್ತಲು ಎಡ ಬಲ ಎಲ್ಲ ಕಡೆ ಭಗವಂತ ಇದ್ದಾನೆ, ಮೇಲಿದ್ದಾನೆ, ಕೆಳಗಿದ್ದಾನೆ, ಎಲ್ಲ ಕಡೆ ಅವನು ಇದ್ದೇ ಇರೋದ್ರಿಂದ ನಾವು ಅವನಿಗೆ ಪ್ರದಕ್ಷಿಣೆ ಹಾಕಿದಂತಾಯಿತು. ಹಾದಿ ನಡೆಯುವುದೇ ನರ್ತನ, ಪ್ರದಕ್ಷಿಣೆ ಅಲ್ಲ ನರ್ತನ. ನಾವು ದೇವರ ಎದುರಿಗೆ ದೇವಾಲಯದಲ್ಲಿ ನಿಂತು ಹರಿವಾಣ ಸೇವೆ, ಏಕಾದಶಿ ದಿವಸ ಮತ್ತೆ ತುಳಸಿ ಸಂಕೀರ್ತನ, ಅದಷ್ಟೇ ನರ್ತನ ಅಲ್ಲ. ನಾವು ಮಾಡುವುದೆಲ್ಲವೂ ಕೂಡ, ನಾವು ಓಡಾಡುವುದೆಲ್ಲವೂ ಕೂಡ ಆ ಭಗವಂತನ ಸೇವೆಗಾಗಿ ನಾವು ಮಾಡುವಂಥ ನರ್ತನ ಅನ್ನುವಂಥ ನಿತ್ಯದ ಅನುಸಂಧಾನ ನಮಗಿರಬೇಕು. ಅಂತ ಅನುಸಂಧಾನ ಇದ್ರೆ ಅವನೇ ಯೋಗಿ. ಯೋಗ ಅಂತಂದ್ರೆ ಭಗವಂತನಲ್ಲಿ ಸಮರ್ಪಿತವಾದಂಥ ಬುದ್ಧಿ, ಆ ಬುದ್ಧಿಗೆ ಯೋಗ ಅಂತಾರೆ. ಆ ಯೋಗವುಳ್ಳವನೇ ಯೋಗಿ. ಮುಂದಿನ ಪದ್ಯ ಅದೇ ಸಂಧಿಯಲ್ಲಿ, ಮುಂದಿನ ಪದ್ಯ ಈಗ ನಾವು ನೋಡಿದ್ದು ಸರ್ವಪ್ರತೀಕ ಸಂಧಿಯ 3ನೇ ಪದ್ಯ, 4ನೇ ಪದ್ಯ ಮುಂದಿಂದು. ಒಟ್ಟಾರೆ ಪದ್ಯಗಳಲ್ಲಿ 281ನೇ ಪದ್ಯ. ಸರ್ವದೇಶವೂ ಪುಣ್ಯ ದೇಶ, ನಾವಿರೋ ದೇಶವೆಲ್ಲವೂ ಪುಣ್ಯ ದೇಶವೇ, ಸರ್ವಕಾಲವೂ ಪರ್ವಕಾಲವೇ, ಸರ್ವ ಜೀವರು ದಾನ ಪಾತ್ರರು. ಇಲ್ಲಿರುವಂಥ ಪ್ರತಿಯೊಬ್ಬರು ಜೀವರು ಕೂಡ ದಾನ ಪಾತ್ರರಾಗಿದ್ದಾರೆ. ನಾವು ಅವ್ರಿಗೆ ಏನಾದ್ರು ಕೊಟ್ರೆ ಅದು ನಾವು ಅವ್ರಿಗೆ ದಾನ ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ಬೇಕು. ಸರ್ವ ಜೀವರು ದಾನ ಪಾತ್ರರು 3 ಲೋಕದಲ್ಲಿ. ಸರ್ವ ಮಾತುಗಳೆಲ್ಲ ಮಂತ್ರವು, ನಾವು ಆಡುವ ಮಾತುಗಳು, ನಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳು ಆಡುವಂಥ ಮಂತ್ರಗಳು, ಇವೆಲ್ಲ ಆ ಮಾತುಗಳು ಕೇಳಿ ಬಂದಾಗ, ಆ ಶಬ್ದಗಳು ಕೇಳಿ ಬಂದಾಗ ನಮಗದು ಮಂತ್ರ ಅನ್ನುವಂಥ ಕೇಳಬೇಕು ಕಿವಿಗೆ. ಸರ್ವ ಕೆಲಸಗಳೆಲ್ಲ ಪೂಜೆಯು. ಪೂಜೆ ಮಾಡೋದೇ ಒಂದು ಕೆಲಸ ಅಲ್ಲ, ನಾವು ಮಾಡುವ ಕೆಲಸ ಎಲ್ಲ ಭಗವಂತನ ಪೂಜೆ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ದೇವಾಲಯದಲ್ಲಿ ಕೂತು ಆವಾಹನೆ, ವಿಸರ್ಜನೆ, ಗಂಟೆ, ಗಂಧ, ಪುಷ್ಪ, ಅದೆಲ್ಲ ಅಂತಹ ವಿಸ್ತೃತವಾದ ಪೂಜೆಯನ್ನು ಮಾಡ್ಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಗದೇ ಇರ್ಬೋದು. ಆದರೆ ಪಾಲಿಗೆ ಬಂದ ಕರ್ತವ್ಯ ಏನಿದೆ ಅದೆಲ್ಲ ಭಗವಂತನ ಪೂಜೆ ಅಂತ ತಿಳ್ಕೊಳ್ಬೇಕು. ಸರ್ವ ಕೆಲಸಗಳೆಲ್ಲ ಪೂಜೆಯು. ಶರ್ವವಂದ್ಯನ ವಿಮಲ ಮೂರ್ತಿ ಧ್ಯಾನ ಉಳ್ಳವನಿಗೆ, ಯಾರು ಆ ಭಗವಂತನ ಮೂರ್ತಿಯನ್ನು ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಧ್ಯಾನ ಮಾಡ್ತಿರ್ತಾನೆ, ಅವನಿಗೆ ಎಲ್ಲವೂ ಕೂಡ ಪೂಜೆ. ಮಾಡುವಂಥ ಪ್ರತಿಯೊಂದು ಕೆಲಸವೂ ಕೂಡ ಅವನಿಗೆ ಪೂಜೆ ಅಂತ ಕರೆಸ್ಕೊಳ್ಬೇಕು. ಸರ್ವ ಜೀವರು ದಾನ ಪಾತ್ರರು, ಎಲ್ಲರೂ ದಾನ ಪಾತ್ರರು. ಎಲ್ಲ ಮಾತುಗಳು ಮಂತ್ರ. ಇವು ಸಾಮಾನ್ಯ ಮನುಷ್ಯರಿಗೆ ಅಂಥ ಅನುಸಂಧಾನ ಒಮ್ಮೆಲೆ ಬರೋದಿಲ್ಲ. ಅದು ಉನ್ನತ ಸ್ಥಿತಿಯಲ್ಲಿದ್ದಂಥ ಯೋಗಿಯ ಒಂದು ಹಂತ. ಆದರೆ ಅಂಥ ಒಂದು ಆದರ್ಶವನ್ನು ನಮ್ಮ ಕಣ್ಣು ಮುಂದೆ ಕೂಡ ನಾವು ತಂದ್ಕೋಬೇಕು. ನಿತ್ಯ ನಮಗದನ್ನು ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಆದರೆ ಹೀಗೆ ಬದುಕಬೇಕು ಮನುಷ್ಯ ಅನ್ನೋದನ್ನು ಕಂಡುಕೋಬೇಕಷ್ಟೆ. ಹೀಗೆ ಮನುಷ್ಯ ಬದುಕ್ತಾ ಹೋದ್ರೆ ಸುತ್ತಮುತ್ತಲಿರುವಂಥ ಎಲ್ಲಾ ಜೀವರು ಭಗವಂತನ ಪ್ರತೀಕ, ಜಡವಸ್ತುಗಳು ಭಗವಂತನ ಪ್ರತೀಕ, ಚೇತನಗಳು ಭಗವಂತನ ಪ್ರತೀಕ, ಎಲ್ಲಾ ಕೆಲಸಗಳು ದೇವರ ಪೂಜೆ ಅಂತ ಒಂದು ಅನುಸಂಧಾನ ಇದ್ದಾಗ ಮನುಷ್ಯನಿಗೆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಟ್ಟ ಕೆಲಸವನ್ನು ಮಾಡಿ ದೇವರ ಪೂಜೆ ಆಯಿತು ಅಂತ ಹೇಗೆ ಅನ್ಕೊಳ್ಳೋದು? ವಸ್ತುತಃ ಕೆಟ್ಟ ಕೆಲಸವನ್ನು ಭಗವಂತನೇ ಮಾಡಿಸಿದ, ಅದನ್ನು ಅವನಿಗೆ ಅರ್ಪಣೆ ಮಾಡಬೇಕು. ಆದರೆ ಉದ್ದೇಶಪೂರ್ವಕವಾಗಿ ಮನುಷ್ಯ ಕೆಟ್ಟ ಕರ್ಮಗಳನ್ನು ಮಾಡಬಾರದು
ಅನ್ನುವಂಥ ಒಂದು ಎಚ್ಚರ ಈ ಇಂಥ ಒಂದು ದಿವ್ಯವಾದ ಅನುಸಂಧಾನದಿಂದ ಮನುಷ್ಯನಿಗೆ ಮೂಡ್ಲಿಕ್ಕೆ ಸಾಧ್ಯ. ಇಲ್ಲಿ ನೋಡ್ರಿ, ಮುಂದಿನ ಪದ್ಯ ಏನಿದೆ ಇದು ಧ್ಯಾನ ಪ್ರಕ್ರಿಯಾ ಸಂಧಿಯ 19ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 371ನೇ ಪದ್ಯ. ಹರಿಕಥಾಮೃತ ಸಾರದ 27ನೇ ಪದ್ಯ. ಭಗವಂತ ಏನು ಮಾಡಿಸ್ತಾನೆ ಅಂತ ಹೇಳ್ತಾರೆ. ತಂದೆ ಆದವನು ಮಗನಿಗೆ ಉಪನಯನ ಮಾಡಿದ ಮೇಲೆ ಅವನಿಗೆ ಸ್ವಲ್ಪ ದಿವಸ ಮೊದಲು ಇವನೇ ಸಂಧ್ಯಾವಂದನೆ ಮಾಡಿಸ್ಬೇಕಾಗ್ತದೆ. ಅವನ ಕೈಯಿಂದ ಆ ಮಂತ್ರಗಳನ್ನು ಅನ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗೋಪಿಚಂದ್ರನ ಹಚ್ಕೋಬೇಕು, ಎಲ್ಲ ಕೆಲಸಗಳನ್ನು ಮಾಡಿಸ್ಬೇಕು, ಮಡಿ ಉಡೋದು ಹೇಗೆ ಅನ್ನೋದನ್ನು ತಿಳಿಸ್ಬೇಕು. ಪ್ರತಿ 2 ಹೊತ್ತು 3 ಹೊತ್ತು ಆಗದೆ 2 ಹೊತ್ತಾದರೂ ಅವನಿಗೆ ಎಚ್ಚರ ಮಾಡಿಸಿ ಸಂಧ್ಯಾವಂದನೆ ಆಯ್ತೇನೋ ಅಂತ ಅವನನ್ನು ಕೇಳಬೇಕು ಊಟಕ್ಕೆ ಕೊಡೋಕ್ಕಿಂತ ಮೊದಲು. ಅದಕ್ಕಾಗಿ ತಂದೆ ಏನು ಮಾಡ್ತಾನಂದ್ರೆ, ನಾನು ಮಾಡಿದಂಗೆ ಮಾಡು ಅಂತ ಹೇಳ್ತಾ ಹೋಗ್ತಾನೆ. ಆ ಮಗ ಮಾಡ್ತಾ ಹೋಗ್ತಾನೆ. ಅದೇ ಗೋತ್ರ ಅದೇ ಪ್ರವರ ಇಬ್ಬರು ಹೇಳ್ತಾರೆ. ವಾಸಿಷ್ಠ ಮೈತ್ರಾವರ್ಣ ಕೌಂಡಿನ್ಯ ತ್ರಿಪ್ರವರಾನ್ವಿತ ವಾಸಿಷ್ಠ ಗೋತ್ರೋತ್ಪನ್ನೋಹಂ ಯಜುರ್ವೇದಸ್ಯ ಅಪಸ್ತಂಭ ಸೂತ್ರ ತೈತ್ರಿಯ ಶಾಖಾಧ್ಯಾಯಿ. ನಾನು ನಂದು ಹೇಳಿದೆ. ಹಾಗೆ ಪ್ರತಿಯೊಬ್ಬ ತಂದೆ ಮತ್ತು ಮಗ ಇಬ್ಬರು ಹೇಳ್ತಾರೆ, ನಾ ಹೇಳಿದಂಗೆ ಹೇಳ್ತಾ ಹೋಗೋ ಅಂತಾನೆ. ಆ ಮಗನೂ ಹೇಳ್ತಾ ಹೋಗ್ತಾನೆ. ತಂದೆ ಎಷ್ಟು ಸ್ಪಷ್ಟವಾಗಿ ಹೇಳಿರ್ತಾನೆ, ಅವನ ಅನುಭವ ಇದೆಯಲ್ಲ, ಅನುಭವ ಜ್ಞಾನ ಅಭ್ಯಾಸ ಇದೆ, ಹೇಳ್ತಾನೆ. ಮಗನಿಗೆ ಆ ಥರ ಹೇಳಿಕ್ ಬರಲ್ಲ, ಆದರೂ ಹೇಳ್ತಿರ್ತಾನೆ. ಅವ್ನು ತಪ್ಪು ಹೇಳ್ತಿರ್ತಾನೆ, ಇವನನ್ನು ತಿದ್ದುತ್ತಿರ್ತಾನೆ. ಕೊನೆಗೆ ಹೆಸರು ಮಾತ್ರ ಇಬ್ಬರು ಬೇರೆ ಬೇರೆ ಹೇಳ್ತಾರೆ. ತಂದೆ ಹೆಸರನ್ನೇ ಮಗ ಹೇಳ್ಕೊಳ್ಳೋಂಗಿಲ್ಲ. ತಂದೆ ಹೆಸರು ಬೇರೆನೇ ಹೇಳಬೇಕು, ಮಗ ಬೇರೆನೇ ಹೇಳಬೇಕು. ಆ ಥರ ಭಗವಂತ ಒಂದೇ ದೇಹದೊಳಗಿದ್ದು ಎಲ್ಲ ಕೆಲಸಗಳನ್ನು ನಮ್ಮ ಕಡೆಯಿಂದ ಮಾಡಿಸ್ತಾನೆ. ಅವನು ಎಷ್ಟು ಈ ದೃಷ್ಟಾಂತ ನಮ್ಮ ಪ್ರತಿಯೊಂದು ಚಟುವಟಿಕೆ ಹಿಂದೆ ಭಗವಂತ ಇದ್ದಾನೆ ಅನ್ನೋದಕ್ಕೆ ಎಷ್ಟು ಸಮರ್ಪಕವಾದ್ದು, ಎಷ್ಟು ಮನವರಿಕೆ ಆಗೋ ದೃಷ್ಟಾಂತ ಅಂತಂದ್ರೆ, ಗೋಪಿಚನ್ನ ತೆಯ್ಯೋದ್ರಿಂದ ಹಿಡಿದು ಆ ಸಣ್ಣ ಸಣ್ಣ ಮಕ್ಕಳಿಗೆ ಗೋಪಿಚನ್ನ ತೇಯ್ಲಿಕ್ಕೂ ಬರ್ತಿರೋದಿಲ್ಲ. ಅಡ್ಡಾದಿಡ್ಡಿ ತೇಯ್ತಿರ್ತಾರೆ. ಒಂದ್ಸರಿ ತೇಯ್ದಿದ್ದು ಸಾಕಾಗೋದಿಲ್ಲ. ಒಂದ್ಸರಿ ತೇಯ್ದಿದ್ದು ಬರೇ ಎದೆಗೋ ಹಣೆಗೋ ಆಗೋಷ್ಟಾಗಿಬಿಡ್ತದೆ. ಮತ್ತೆ ತೇಯ್ಬೇಕಾಗ್ತದೆ. ಇಡೀ ದೇಹಕ್ಕೆ ಎಲ್ಲಾ ಕಡೆ 12 ಪುಂಡಗಳನ್ನು ಹಚ್ಕೊಳ್ಳಿಕ್ಕೆ ಬೇಕಾದಷ್ಟು ಗೋಪಿಚಂದ್ರವನ್ನು ಹೇಗೆ ತೇಯ್ಬೇಕು, ಮುದ್ರೆ ಹೇಗೆ ಹಚ್ಕೋಬೇಕು, ಆ ಮುದ್ರೆಗಳನ್ನು ಹೇಗೆ ಸ್ವಚ್ಛ ಇಟ್ಕೋಬೇಕು, ಉದ್ಧರಣೆಯನ್ನು ಸೌಟನ್ನು ಹೇಗೆ ಎತ್ತಬೇಕು ಅನ್ನೋ ಪ್ರತಿಯೊಂದೂ ಅವನಿಗೆ ತಿಳಿಸ್ಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ತನಕ ಬಲಗೈಯಿಂದ ಮಾಡ್ಬೇಕಾದ್ರೆ ಎಡಗೈಯಿಂದ ಮಾಡ್ಬೇಕಾದ್ರೆ ಬಲಗೈಯಿಂದ, ಹಿಂಗೆ ಏನೇನೋ ಮಾಡ್ತಿರ್ತಾನೆ ಮಗ. ಯಾವ ಕೈಯಿಂದ ಏನು ಮಾಡಬೇಕು, ಹೆಂಗೆ ಕೂಡಬೇಕು, ಪ್ರತಿಯೊಂದೂ ಅವನಿಗೆ ತಿಳಿಸ್ಬೇಕು. ನೇರವಾಗಿ ಬೆನ್ನನ್ನು ನೇರವಾಗಿ ಕೊಂಡು ಕೂಡಬೇಕು ಅನ್ನೋದನ್ನು ಅವನಿಗೆ ತಿಳಿಸ್ಬೇಕು. ಮಡಿ ಹೇಗೆ ಉಟ್ಕೋಬೇಕು ಅನ್ನೋದನ್ನು ತಿಳಿಸ್ಕೋಬೇಕು. ಇಷ್ಟೆಲ್ಲ ಕೆಲಸಗಳನ್ನು ಅವನಿಗೆ ಮಾಡಿಸ್ತಾನೆ. ಪ್ರತಿಯೊಂದನ್ನು ತಾನು ಮಾಡಿ ತೋರಿಸ್ತಾನೆ ಅವನಿಗೆ. ಆ ಥರ ನಿಂದ್ಯ ಅನಿಂದ್ಯ ಕರ್ಮಗಳೇನು ಎರಡನ್ನೂ ಕೂಡ ಭಗವಂತ ನಮ್ಮ ಒಳಗಿದ್ದು ಮಾಡ್ತಾನೆ. ಮಾಡಿ ನಮಗೆ ಆ ಫಲಗಳನ್ನು ಕೊಡ್ತಾನೆ. ಸರ್ವ ಜೀವರುಳು ಈಶನೆನಿಸುವನು ಆ ಭಗವಂತರನ್ನ. ಆದ್ರಿಂದ ನಾವು ತಂದೆ ಅಂತ ಉಪಾಸನೆ ಮಾಡೋದು ಕೂಡ ನಾನು ಹಿಂದಂತರ ಹೇಳಿದ್ದೆ. ಕೆಲವರು ಸ್ತ್ರೀಯರು ಆ ಭಗವಂತನನ್ನ ಮಾವ ಅಂತ ಉಪಾಸನೆ ಮಾಡ್ತಾರೆ. ಗೋಪಿಕಾ ಸ್ತ್ರೀಯರು ಮೊದಲಾದವರು ಅವನನ್ನ ಜಾರ ಅಂತ ಉಪಾಸನೆ ಮಾಡ್ತಾರೆ. ಕೆಲವರು ಮಾವ ಅಂತೇಳಿ, ಕೆಲವರು ತಂದೆ ಅಂತೇಳಿ, ಮುಖ್ಯ ಪ್ರಾಣ ಮೊದಲಾದವರು. ಪ್ರಪಿತಾಮಹೋಮೇ ಭಗವಾನ್ ಇತಿ ಸರ್ವಜನಶ್ಚತು. ಪ್ರತಿಯೊಬ್ಬರೂ ಕೂಡ ಈ ಜಗತ್ತಿನ ಉಳಿದವರು ಎಲ್ಲರೂ ಕೂಡ, ನಮ್ಮ ನಿಮ್ಮಂಥವ್ರು ಎಲ್ಲರೂ ಕೂಡ ನಮಗೂ ಭಗವಂತನು ನೇರವಾಗಿರೋ ಸಂಬಂಧ ಯಾವುದಂದ್ರೆ ಪ್ರಪಿತಾಮಹ, ಮುತ್ತಜ್ಜನ ಸಂಬಂಧ. ನಮಗೂ ಅವನಿಗಿರೋ ಸಂಬಂಧ. ಅದಕ್ಕೆ ಎಷ್ಟೋ ದೇವಾಲಯಗಳಲ್ಲಿ ಅಜ್ಜನ ಗುಡಿಗೆ ಹೋಗಿ ಬರ್ತೀನಿ ಅಂತಿರ್ತಾರೆ. ಈ ಊರಲ್ಲಿ ಉಡುಪಿಯ ಅನಂತಾಸನದಲ್ಲಿ ಕೂಡ ಅಜ್ಜನ ಗುಡಿಗೆ ಹೋಗಿ ಬರ್ತೀನಿ ಅಂತಾರೆ. ಸುಬ್ರಹ್ಮಣ್ಯದಲ್ಲಂತೂ ಅಜ್ಜ ನರಸಿಂಹ ಅಂತ ಒಂದು ದೇವರೇ ಇದೆ. ಅದನ್ನು ಮೊನ್ನೆ ಮಧ್ವಿಜಯ ಹೇಳುವಾಗ ಹೇಳಿದ್ದೆ ನಾನು. ಅಲ್ಲೆಲ್ಲ ಪ್ರಾಚೀನ ಅಜ್ಜ ಅಂತ ಕರೆದದ್ದು ಪ್ರಪಿತಾಮಹೋಮೇ ಭಗವಾನ್ ಇತಿ ಸರ್ವ ಜನಶ್ಚತು ಆ ದೃಷ್ಟಾಂತದಿಂದ. ಮತ್ತೆ ಇಲ್ಲಿ ತಂದೆ ತನೆಯರು ತಮ್ಮಯ ಪೆಸರಗೊಂಬಂತೆ ಅಂತ ಇಲ್ಲಿ ಬಂತಲ್ಲ. ಎಷ್ಟೋ ಮನೆಗಳಲ್ಲಿ ತಂದೆ ಆದವರಿಗೆ ಮಕ್ಕಳಿಂದ ಸಂಧ್ಯಾವಂದನೆ ಮಾಡಿಸ್ಲಿಕ್ಕೆ ಪುರುಸೊತ್ತಿರೋದಿಲ್ಲ. ಯಾಕಂದ್ರೆ ತಂದೆ ಆದವರಿಗೆ ಕಚೇರಿಗೆ ಹೋಗುವಂತ ಅವಸರ. ಹಾಗಾಗಿ ರಿಟೈರ್ಡ್ ಆದಂಥ ಅಜ್ಜನೋ ಮುತ್ತಜ್ಜನೋ ಇರ್ತಾರಲ್ಲ, ಮುತ್ತಜ್ಜರೆಲ್ಲ ಈಗಿನ ಕಾಲಕ್ಕೆ ಇರೋ ಕಡಿಮೆ ಹೋಗಿಬಿಟ್ಟಿರ್ತಾರೆ ಮುತ್ತಜ್ಜರು. ಸಾಮಾನ್ಯವಾಗಿ ಅಜ್ಜಂದ್ರು ಇರ್ತಾರೆ ಅಂತ ತಿಳ್ಕೊಳ್ರಿ. ಆ ಅಜ್ಜಂದ್ರು ಈ ಕೆಲಸಗಳನ್ನ ಮಾಡಿಸ್ತಿರ್ತಾರೆ. ಅಜ್ಜಿ ಆದವರು ಮೊಮ್ಮಕ್ಕಳಿಗೆ ಈ ಕೆಲಸಗಳನ್ನ ಮಾಡಿಸ್ತಿರ್ತಾರೆ. ಹಾಗೆ ಭಗವಂತನನ್ನ ತಂದೆ, ಅಜ್ಜ, ಮುತ್ತಜ್ಜ ಅಂತ ಉಪಾಸನೆ ಮಾಡಬೇಕು. ಆ ಸಂದರ್ಭದಲ್ಲಿ ನನಗೆ ಋಗ್ವೇದದ ಮೊದಲನೇ ಮಂತ್ರ ಅಗ್ನಿಮೀಹೀಡೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಅಂತ ಒಂದು ಮಂತ್ರ ನೆನಪಿಗೆ ಬರ್ತದೆ. ಅಗ್ನಿ ಅಂದ್ರೆ ಅಗ್ನಿಯಂತರ್ಗತ ಅಂತ ಪರಮಾತ್ಮ. ಯಾವ ಪರಮಾತ್ಮ ಅಂದ್ರೆ ಪರಶುರಾಮ ಗಾಯತ್ರಿಯ ಮೊದಲನೇ ಅಕ್ಷರದಿಂದ ವಾಚ್ಯನಾದಂಥ ರೂಪ. ಗಾಯತ್ರಾಸ್ತು ಪರಿಜ್ಞಾನಂ ಜ್ಞಾತೆ ಮುಖಗತೆ ಹರವು ಸಮ್ಯಕ್ ಭವೇತ್ ಅನ್ಯಥಾತು
ಅನ್ಯಥಾತು ನ ಸಮ್ಯಕ್ ಫಲದಂ ಭವೇತ್. ಗಾಯತ್ರಿಯ ಮೊದಲಕ್ಷರದಿಂದ ಪರಶುರಾಮ ರೂಪಿಯಾದ ಭಗವಂತ ವಾಚ್ಯ ಅಂತ ತಿಳ್ಕೊಳ್ಳದೆ ಹೋದ್ರೆ ಗಾಯತ್ರಿಯ ಜ್ಞಾನ, ಅದರ ಜಪ ಎಲ್ಲವೂ ಕೂಡ ಪೂರ್ಣ ಸಫಲ ಆಗೋದಿಲ್ಲ ಅಂತಿದೆ. ಆದ್ರಿಂದ ಪರಶುರಾಮ ಆ ಶಬ್ದದಿಂದ ವಾಚ್ಯ ಅಂತ ತಿಳ್ಕೊಳ್ಬೇಕು. ಸಂಹರ್ತ ಸರ್ವದೋಷಾಣ, ಆ ಪರಶುರಾಮ ರೂಪಕ್ಕೂ ಗಾಯತ್ರಿ ಜಪಕ್ಕೂ ಎಷ್ಟು ಒಂದು ಸಂಬಂಧ ಇದೆ ಅಂತಂದ್ರೆ, ಗಾಯತ್ರಿ ಜಪ ಎಲ್ಲಾ ದೋಷಗಳಿಗೂ ಪರಿಹಾರಕ. ಯಾವ್ದಾದ್ರು ದಾನ ತಗೊಂಡಿದ್ದು, ಭೋಜನ ಮಾಡಿದ್ದು, ಅದೆಲ್ಲ ಒಂದ್ ಸ್ವಲ್ಪ ಗಾಯತ್ರಿ ಮಾಡ್ರಿ, ಹೆಚ್ಚಿಗೆ ಗಾಯತ್ರಿ ಮಾಡ್ರಿ, ನಿತ್ಯ ಮಾಡೋದಕ್ಕಿಂತ ಹೆಚ್ಚಿನ ಗಾಯತ್ರಿ ಮಾಡ್ರಿ ಅಂತ ಹೇಳ್ತಿರ್ತಾರೆ. ಸಂಹರ್ತ ಸರ್ವದೋಷಾಣ, ಅಗ್ನಿಸ್ಥ ಸರ್ವದಾಹಕ. ಅಗ್ನಿ ಹೇಗೆ ಸರ್ವದಾಹಕನೋ ಹಾಗೆ ಪರಶುರಾಮ ಸರ್ವದಾಹಕ. ನಿತ್ಯಾನಂದ ಅಗ್ನಿವರ್ಣಶ್ಚ, ಅಗ್ನಿಯಂತೆ ಕೆಂಪಗೆ ಹೊಳೆಯುವ ಬಣ್ಣ ಪರಶುರಾಮಂತು. ರಾಮ ಪರಶುಭೃತ್ ಸದಾ. ಹೀಗೆ ಪರಶುರಾಮ ಅವನು ಪರಶುಭೃತ್, ಈ ಪರಶುವನ್ನು ಕೈಯಲ್ಲಿ ಹಿಡ್ಕೊಂಡವನು. ಇದೇ ಪರಶುರಾಮನೇ ಅನಂತಾಸನ. ಉಡುಪಿಯಲ್ಲಿ ಕೃಷ್ಣನಕ್ಕಿಂತ ಪ್ರಾಚೀನ ದೈವವೇ ಅನಂತಾಸನ. ಅದೇ ಅಜ್ಜನ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹಿಂದಿನ ಜನ ಮಾತಾಡ್ಕೋತಿದ್ರಂತೆ. ಅದನ್ನ ಎಷ್ಟೋ ಸರಿ ಹೇಳಿದ್ದೀನಿ ನಾನು. ಇತ್ತೀಚೆಗೆ ಆ ಅಜ್ಜ ಅನ್ನೋ ಸಂಸ್ಕೃತಿ ಹೋಗಿಬಿಟ್ಟಿದೆ. ಅನಂತಾಸನ ದೇವಾಲಯಕ್ಕೆ ಹೋಗಿ ಬರೋಣ ಅಂತ ಮಾತಾಡ್ತಾರೆ. ಆದ್ರೆ ಈಗ 30-40 ವರ್ಷದ ಹಿಂದೆ ಕೂಡ ಅಜ್ಜನ ಗುಡಿಗೆ ಹೋಗಿ ಬರೋಣ ಅಂತ ಜನ ಮಾತಾಡ್ತಿದ್ರಂತೆ. ಅದನ್ನು ಉಡುಪಿಯ ಹಳೆ ವಿದ್ವಾಂಸರಿಂದಲೇ ಕೇಳಿದ್ದರು. ಹೀಗೆ ಆ ಪರಶುರಾಮನನ್ನ, ಅನಂತಾಸನದೊಳಗೆ ಇರುವವನೇ ಪರಶುರಾಮ. ಆ ಲಿಂಗ ರೂಪದಲ್ಲಿ ಪೂಜೆ ಸ್ವೀಕಾರ ಮಾಡುವವನು ಅವನೇ. ಲಿಂಗ ಅಂದ್ರೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ಇದಕ್ಕೆಲ್ಲ ಕಾರಣ ಅಂತ ಅಷ್ಟೇ ಅರ್ಥ. ಹಾಗೆ ಪರಶುರಾಮನೇ ಅಲ್ಲಿ ಸ್ವೀಕಾರ ಮಾಡ್ತಾನೆ. ಆ ಅಗ್ನಿಯೊಳಗೆ ಅವನು ಪರಶುರಾಮ ಇದ್ದಾನೆ. ಅವನು ನಮಗೆ ಒಳ್ಳೆ ಪುರೋಹಿತ. ನಿತ್ಯ ನಾವು ಪುಕ್ಕಟೆ ಪುರೋಹಿತರು ಸಿಗೋರು ಯಾರು? ನಿತ್ಯ ಪುರೋಹಿತರನ್ನು ಕರೆದ್ರೆ ನಿತ್ಯ ನಮಗೆ ದಕ್ಷಿಣ ಕೊಡ್ರಿ ಅಂತಾರ ಪುರೋಹಿತರು. ನಿತ್ಯ ನಿಮ್ಮ ಮಕ್ಕಳಿಗೆ ಬಂದು ಯಾರು ಸಂಧ್ಯಾವಂದನೆ ಮಾಡಿಸ್ಕೊಡ್ತಾರೆ? ಆದ್ರೆ ಆ ಭಗವಂತ ಪರಶುರಾಮ ರೂಪಿಯಾದ ಪುರೋಹಿತ ಇದ್ದಾನಲ್ಲ, ಅಗ್ನಿಂ ಈಳೆ ಪುರೋಹಿತಂ, ಅವನು ನಿತ್ಯ ನಮಗೆ ನಮ್ಮೊಳಗೆ ನಿಂತು ನಮ್ಮ ಮಕ್ಕಳಿಗೆ ಸಂಧ್ಯಾವಂದನೆ ಕಲಿಸ್ತಾನೆ. ಅವ್ರಿಗೆ ಬೇಕಾದ ಧರ್ಮ ಕಾರ್ಯವನ್ನು ನಾಳೆ ಕಲಿಸ್ತಾನೆ. ಅದೇ ಅಗ್ನಿ ಸೂಕ್ತದಲ್ಲಿ ಮುಂದೊಂದು ಮಾತು, ಸನಃ ಪಿತೇವ ಸೂನವೇಗ್ನೇಹೇ ಸೂಪ ಯನೋಭಾವ ಸಚಸ್ವಾನ ಸ್ವಸ್ಥಯೇ. ಸನಃ ಪಿತೇವ ಸೂನವೇಗ್ನೇ, ಅಗ್ನೇಂತರ್ಕಾರನಾದ ಪರಶುರಾಮನೇ, ನನಗೆ ನೀನು ಪಿತಾ ಇವ, ತಂದೆಯಂತೆ ನೀನು ನನ್ನ ಜೊತೆ ನಡ್ಕೊಳ್ಬೇಕು. ಸನಃ ಪಿತೇವ ಸೂನವೇ, ತಂದೆ ಆದವನು ಮಗನ ಜೊತೆ ಹೇಗೆ ನಡ್ಕೋತಾನೋ ಹಾಗೆ ನೀನು ನನ್ನ ಜೊತೆ ನಡ್ಕೊಳ್ಬೇಕು. ಹೇಗೆ ಅಂದ್ರೆ ಸೂಪಾಯನೋಭವ, ನನಗೆ ಒಳ್ಳೆ ಕಾಣಿಕೆತ. ಎಲ್ಲೋ ತಂದೆ ಆದವನು ಊರಿಗೆ ಹೊರಟ್ರೆ ಊರಿಂದ ಬಂದ್ಕೊಳ್ಳಿ, ಏನ್ ತಂದೆ, ನನಗೇನು ಪ್ರೆಸೆಂಟೇಷನ್ ತಂದೆ ಅಂತ ಕೇಳ್ತಿರ್ತಾರೆ ಮಕ್ಕಳು. ಹೊಸ ಆಟ ಸಾಮಾನು ಇಂಥವು. ಉಪಾಯ ಅಂದ್ರೆ ಕಾಣಿಕೆ. ಅಗ್ನಿಂತರ್ಗತನಾದ ಪರಶುರಾಮನೇ, ತಂದೆ ಮಗನಿಗೆ ಹೇಗೆ ಕಾಣಿಕೆ ಕೊಡ್ತಾನೋ ಹಾಗೆ ನೀನು ನಮಗೆಲ್ಲರಿಗೂ ಕಾಣಿಕೆ ಕೊಡಬೇಕು. ಸನಃ ಪಿತೇವ ಸೂನವೇಗ್ನೇಹೇ ಸೂ ಉಪಾಯನ, ಒಳ್ಳೆ ಕಾಣಿಕೆ ಕೊಡಬೇಕು. ತತ್ವಜ್ಞಾನವೆಂಬ ಕಾಣಿಕೆ. ಸೂಪಾಯನೋಭಾವ ಸಚಸ್ವಾನ ಸ್ವಸ್ಥಯೇ, ನಮಗೆ ಸ್ವಸ್ತಿ ಆಗ್ಬೇಕು. ಸ್ವಸ್ತಿ ಅಂದ್ರೆ ಮಂಗಳ. ಮುಂದೆ ನಮ್ಮ ಮಂಗಳ ಆಗ್ಬೇಕಾಗಿದೆ. ಆ ಮಂಗಳಕ್ಕೆ ಬೇಕಾದಂತಹ ಎಲ್ಲಾ ಏರ್ಪಾಡನ್ನು ನೀನೇ ಮಾಡಬೇಕು. ನಮ್ಮೊಳಗೆ ನೀನು ನಿಲ್ಲಬೇಕು. ಸಚಸ್ವ, ನಿತ್ಯ ನಮ್ಮ ಜೊತೆ ಘನಿಷ್ಠವಾದ ಸಂಬಂಧ ನೀನು ಇಟ್ಕೊಳ್ಬೇಕು. ಇಟ್ಕೊಂಡು ನಮ್ಮ ಕಡೆಯಿಂದ ಕೆಲಸಗಳನ್ನು ಮಾಡಬೇಕು ಅಂತ ಆ ಅಗ್ನ್ಯಂತರ್ಗತನಾದ ಪರಶುರಾಮನನ್ನ ತಂದೆ ಅಂತ ಹೇಳಿದ ಒಂದು ಮಾತದು. ಋಗ್ವೇದದ ಮೊದಲನೇ ಸೂಕ್ತ. ಇಲ್ಲೂ ಉಪನಯನದ್ದೇ ಬಂತು. ಈ ಶ್ಲೋಕದಲ್ಲಿಯೂ ಸಂಧ್ಯಾವಂದನೆ ಕಲಿಸೋದು. ಉಪನಯನ ಅಂತಂದ್ರೆ ವೇದಾಧ್ಯಯನದ ಪ್ರಾರಂಭ. ವೇದಾಧ್ಯ ಋಗ್ವೇದ 4 ವೇದಗಳಲ್ಲಿ ಋಗ್ವೇದ ಮೊದಲನೇ ವೇದ. ಅದರಲ್ಲೂ ಮೊದಲನೇ ಸೂಕ್ತ ಅಂದ್ರೆ ಅಗ್ನಿ ಸೂಕ್ತವೇ. ಅಲ್ಲೇ ಬಂದಿರುವಂತದ್ದು ಅಗ್ನ್ಯಂತರ್ಗತ ಪರಶುರಾಮನನ್ನ ತಂದೆ ಅಂತ ಭಾವಿಸಿ ನಮಗೆ ನೀನು ಕಾಣಿಕೆ ಕೊಡು, ಯಾವತ್ತು ನಮ್ಮೊಳಗಿರು ಅಂತ ಕೇಳಿದ ಮಂತ್ರ. ಮುಂದೆ 40 ಇದೇ ಧ್ಯಾನ ಪ್ರಕ್ರಿಯಾ ಸಂಧಿಯ 27ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 329ನೇ ಪದ್ಯ. ಹರಿಕಥಾಮೃತ ಸಾರದ 28ನೇ ಪದ್ಯ. ಜಲಜನಾಭನಿಗೆ 2 ಪ್ರತಿಮೆಗಳು ಇಳೆಯೊಳಗೆ, ಜಡಚೇತನಾತ್ಮಕ ಚಲದೊಳೀರ್ಬಗೆ ಸ್ತ್ರೀ ಪುರುಷ ಭೇದದಲ್ಲಿ ಜಡದೊಳಗೆ. ತಿಳಿವುದಾಹಿತ ಪ್ರತಿಮೆ ಸಹಜಾಚಲಗಳೆಂದಿಬ್ಬಗೆ ಪ್ರತೀಕದಿ ಲಲಿತ ಪಂಚತ್ರಯ ಸುಗೋಳಕವನ್ನು ಅರಿತು ಭುಂಜಿಸುತ್ತಿರು. ತಂತ್ರಸಾರದ ಎಲ್ಲ ಅನುಸಂಧಾನಗಳು ತುಂಬಿದ ಒಂದು ಪದ್ಯ ಇದು. ಪದ್ಮನಾಭನಿಗೆ 2 ಪ್ರತಿಮೆಗಳಂತೆ. ಒಂದು ಜಡ ಪ್ರತಿಮೆ, ಒಂದು ಚೇತನ ಪ್ರತಿಮೆ. ಜಡ ಪ್ರತಿಮೆ ಅಂದ್ರೆ ಕಲ್ಲು ಲೋಹ ಇದರಿಂದ ಮಾಡಿದಂತಹ ಪ್ರತಿಮಾ. ಚೇತನದಲ್ಲಿ ಸ್ತ್ರೀ ಪುರುಷ ಪ್ರತಿಮೆಗಳು. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಇವೆಲ್ಲ ಪ್ರತಿಮೆಗಳೇ.
ಜಡದೊಳಗೆ ಆಹಿತ ಪ್ರತಿಮೆ ಮತ್ತು ಸಹಜ ಪ್ರತಿಮೆ ಅಂತ ಈಗ ಎರಡು ಥರ ಇವೆ. ಆಹಿತ ಪ್ರತಿಮೆಗಳು ಅಂದರೆ ಅಲ್ಲಿ ಸನ್ನಿಧಾನವನ್ನು ತರಬೇಕು, ಆಮೇಲೆ ಆವಾಹನೆ ಮಾಡಿ ಸನ್ನಿಧಾನವನ್ನು ತರಬೇಕು. ಇವೆಲ್ಲ ಆಹಿತ ಪ್ರತಿಮೆಗಳು, ಲೋಹದ್ದು, ಕಲ್ಲಿದ್ದು. ಸಹಜ ಪ್ರತಿಮಾ ಅಂದರೆ ಶಾಲಗ್ರಾಮ, ಅದನ್ನೆಲ್ಲ ಹಿಂದೆ ವಿಸ್ತೃತವಾಗಿ ಹೇಳಿದ್ದೆ. ಲಲಿತ ಪಂಚತ್ರಯ ಸುಗೋಳಕವನ್ನು ಅರಿತು ಭುಂಜಿಸುತ್ತಿರು. ಭಗವಂತನಿಗೆ 5 ಪ್ರತೀಕಗಳನ್ನ ಅಥವಾ 3 ಪ್ರತೀಕಗಳನ್ನ ನೀನು ತಿಳ್ಕೋ. ಇದನ್ನೆಲ್ಲ ತಂತ್ರಸಾರದ ಅಲ್ಲಿರುವಂಥ ಸಂಗತಿಗಳನ್ನೆಲ್ಲ ಹೇಳಿದ್ದೆ. ತಂತ್ರಸಾರದ 3ನೇ ಅಧ್ಯಾಯ ಇದು ಅಂತ ನೆನಪು. ಅಲ್ಲಿ ಭಗವಂತನಿಗೆ ಎಷ್ಟು ಪ್ರತೀಕಗಳನ್ನು ಧ್ಯಾನ ಮಾಡಬೇಕು. ಗೋಲಕ ದ್ವಿತಯಂ ವಾಪಿ ತೃತಯಂ ವಾಪಿ ಪೂಜೆಯೇತ್ ಅಂತ ಅಲ್ಲಿ ಬಂದಿರೋ 2 ಅಥವಾ 3 ಗೋಲಕಗಳನ್ನು ಅನುಸಂಧಾನ ಮಾಡಿದೆ ಅಂತ. ಇಲ್ಲಿ ದಾಸರು 5 ಅಥವಾ 3 ಅಂತ ಹೆಚ್ಚಿಗೆ ಹೇಳಿದ್ದಾರೆ. ಅದೆಲ್ಲ ದ್ರೌಪದೀಶ ವಿಠಲ ದಾಸರ ಟಿಪ್ಪಣಿಯಲ್ಲಿರುವಂಥ ಟಿಪ್ಪಣಿಯಲ್ಲಿ ಕೆಲವು ಸಂಗತಿಗಳಿವೆ, ಅದನ್ನು ವಿಸ್ತಾರವಾಗಿ ತಿಳ್ಕೋಬೇಕು. ಮುಖ್ಯ ಪ್ರಾಣಗಳಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬಂದಾಗ, ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬಂದಾಗ, ಮತ್ತು ಪರಮಾತ್ಮ ನಮಸ್ಕಾರ ಮಾಡೋ ಪ್ರಸಂಗ ಬಂದಾಗ ಇಲ್ಲೆಲ್ಲ ಕಡೆ ಗೋಲಕ ದ್ವಯ, 2 ಗೋಲಕಗಳು. ಒಂದು ಈ ಮುಖ್ಯ ಪ್ರಾಣ, ಅವನೊಳಗೆ ಲಕ್ಷ್ಮೀದೇವಿ, ಈ 2 ಗೋಲಕ ಅಂದ್ರೆ ಹೊರಗಿನ ಪ್ರತಿಮೆಗಳು ಅಂತ ಅರ್ಥ. ಅದ್ರೊಳಗೆ ಪರಮಾತ್ಮ, ಅವನನ್ನು ಬಿಟ್ಟು ಬಿಡ್ರೆ, ಒಳಗಿರೋದನ್ನು ಬಿಡಬೇಕು. ಹೊರಗೇನಿದೆ, ಹೊರಗಿದ್ದಕ್ಕೆ ಗೋಳಕ ಅಂತ ಕರೀತಾರೆ. ಇದು ಗೋಳಕ ದ್ವಯ. ಗೋಳಕ ದ್ವಿತಯಂ ವಾಪಿ ತೃತಯಂ ವಾಪಿ ಪೂಜೆಯೇ. ಹೀಗೆ ಮುಖ್ಯ ಪ್ರಾಣನನ್ನ, ಲಕ್ಷ್ಮೀದೇವಿಯನ್ನ, ಪರಮಾತ್ಮನನ್ನ ನಮಸ್ಕಾರ ಮಾಡುವಾಗ ಹೊರಗೆ ಗೋಲಕ ಅಂದ್ರೆ ಕವಚ ಅಂತ ಅರ್ಥ. ಹೊರಗೆ ಮುಖ್ಯ ಪ್ರಾಣ, ಅವರೊಳಗೆ ಲಕ್ಷ್ಮೀದೇವಿ, ಅವರೊಳಗೆ ಸನ್ನಿಧಾನ ಪರಮಾತ್ಮಂದು. ಹೀಗೆ 2 ಗೋಲಕಗಳು. ಇನ್ನು ಬೇರೆ ಯಾರಿಗಾದ್ರು ನಮಸ್ಕಾರ ಮಾಡೋ ಪ್ರಸಂಗ ಬಂದರೆ, ಉಳಿದ ದೇವತೆಗಳಿಗೆ ನಮಸ್ಕಾರ ಮಾಡುವಂಥ ಪ್ರಸಂಗ ಬಂದರೆ, ಅಲ್ಲಿ ಆ ಉಳಿದ ದೇವತೆಗಳು ಮೊದಲನೇದ್ದಾಗಿ, ಅವರೊಳಗೆ ಮುಖ್ಯ ಪ್ರಾಣ, ಅವರೊಳಗೆ ಲಕ್ಷ್ಮಿ, 3 ಗೋಲಕ ಆಯ್ತು. ಒಳಗೆ ಪರಮಾತ್ಮನ ಸನ್ನಿಧಾನ 3ನೇದ್ದು. ಹೀಗೆ ಒಳಗಿನ ಸನ್ನಿಧಾನವನ್ನು ಬಿಡಬೇಕು. ಬೇರೆ ದೇವತೆಗಳಿಗೆ, ಗಣಪತಿ ಮೊದಲಾದ ಬೇರೆ ಬೇರೆ ದೇವತೆಗಳಿಗೆ, ರುದ್ರಾದಿ ದೇವತೆಗಳಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬಂದರೆ, ಅಲ್ಲಿ ರುದ್ರ ಇದ್ದಾನೆ ಮೊದಲನೇದಾಗಿ, 2ನೇದಾಗಿ ಮುಖ್ಯ ಪ್ರಾಣ ಇದ್ದಾನೆ, 3ನೇದಾಗಿ ಲಕ್ಷ್ಮೀ ದೇವಿ ಇದ್ದಾಳೆ. ಗೋಲಕ ದ್ವಿತಯಂ ವಾಪಿ ತೃತಯಂ ವಾಪಿ ಪೂಜೆಯೇ. 3 ಗೋಲಕಗಳು, ಅದರೊಳಗೆ ಪರಮಾತ್ಮನ ಸನ್ನಿಧಾನ. ಇದು ಒಂದನ್ನು ಹೇಳಿದೆ ನಾನು. ಆ ಹರಿಕಥಾಮೃತ ಸಾರದ, ತಂತ್ರಸಾರದ 2 ಟಿಪ್ಪಣಿಗಳಲ್ಲಿ ಬೇರೆ ಬೇರೆ ಟಿಪ್ಪಣಿಗಳಿವೆ. ಛಲಾರಿ ಆಚಾರ್ಯದ ಒಂದು ಟಿಪ್ಪಣಿ ಇದೆ, ಮತ್ತೆ ಶೇಷಚಂದ್ರಿಕಾ ಆಚಾರ್ಯರದು ಅವ್ರದ್ದೊಂದು ಟಿಪ್ಪಣಿ ಇದೆ. ಆ 2 ಟಿಪ್ಪಣಿಗಳಲ್ಲಿ ಬಂದಿರುವಂಥ ಬೇರೆ ಬೇರೆ ಸಂಗತಿಗಳನ್ನು ಹೇಳಿದ್ದೆ. ಅದಕ್ಕೆ ಬೇರೆ ಬೇರೆ ಥರ ವ್ಯಾಖ್ಯಾನ ಮಾಡ್ತಾರೆ. ಯಾವ ಥರ ವ್ಯಾಖ್ಯಾನ ಮಾಡಿದ್ರು ತಪ್ಪೇನಿಲ್ಲ, ಅದು ಅನುಸಂಧಾನಕ್ಕೆ ಪೂರಕ ಆಗಿರ್ಬೇಕಷ್ಟೇ. ಮತ್ತು ತಂತ್ರಸಾರದಲ್ಲಿ ಬಂದದ್ದು 2 ಅಥವಾ 3 ಗೋಲಕಗಳು. ಅಲ್ಲಿ ಅದನ್ನು ನಾವು ಬಹಳ ವಿಸ್ತಾರವಾಗಿ ಹೇಳಿದ್ದೆ, ಇಲ್ಲಿ ಅಷ್ಟು ವಿಸ್ತಾರ ಬೇಡ. ದಾಸರು ಅದನ್ನು ಪಂಚತ್ರಯ, 5 ಅಥವಾ 3 ಗೋಲಕಗಳನ್ನು ತಿಳ್ಕೊಂಡು ಭಜನೆ ಮಾಡು ಅಂತ ಹೇಳಿದರು. ಅದೆಲ್ಲ ದ್ರೌಪದೀಶ ವಿಠಲ ದಾಸರ ಟಿಪ್ಪಣಿಯಲ್ಲಿದೆ. 5, 3 ಯಾವುದು ಅಂತ ಅದ್ರಲ್ಲಿ ಹೆಚ್ಚೆಲ್ಲ ಬೇಡ, ಯಾಕಂದ್ರೆ ಹಿಂದೆ ನಾವು ಬೇಕಾಷ್ಟು ಕೇಳಿ ಆಗಿದೆ. ಅದನ್ನ ನಾವು ಶ್ರವಣ ಮಾಡೋದಿದ್ರೆ ಆಗಿನ ಧ್ವನಿ ಮುದ್ರಣೆ ಏನಿದೆ ಅಲ್ಲಿ ನಾವು ಅದನ್ನು ನೋಡ್ಬೋದು. 78ನೇ ಭಾಗದಲ್ಲಿದೆ. ನಾವು ಹರಿಕಥಾಮೃತ ಸಾರ ಏನು ಇಲ್ಲಿ ಶ್ರವಣ ಮಾಡಿದ್ವಿ, 78ನೇ ಭಾಗ. ಅದು 2013ನೇ ಇಸ್ವಿಯ ಡಿಸೆಂಬರ್ 6ನೇ ತಾರೀಕು ಶ್ರವಣ ಆಗಿತ್ತು. ಅಲ್ಲಿ ಅದಿದೆ, ಅದನ್ನ ಮತ್ತಷ್ಟು ವಿಸ್ತಾರವಾಗಿ ನೋಡ್ಬೋದು. ಅಲ್ಲಿಗೆ 28ನೇ ಪದ್ಯ ಅದು, ಅಂದ್ರೆ ಹರಿಕಥಾಮೃತ ಸಾರದ 28ನೇ ಪದ್ಯ. ಮುಂದೆ ಇನ್ನು 2 ಪದ್ಯಗಳನ್ನು ನೋಡಿದರೆ 30 ಪದ್ಯಗಳು ಮುಗಿತಾವೆ ಇವತ್ತಿಗೆ. ನಾಮಸ್ಮರಣ ಸಂಧಿ ಅದರ 1ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 380ನೇ ಪದ್ಯ. ಹರಿಕಥಾಮೃತ ಸಾರದ 29ನೇ ಪದ್ಯ. ಮಕ್ಕಳಾಡಿಸುವಾಗ, ಮಡದಿಯೊಳ ಅಕ್ಕರದಿ ನಲಿವಾಗ, ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನಗಳೇರಿ ಮೆರೆವಾಗ, ಬಿಕ್ಕುವಾಗ ಆಕಳಿಸುತ್ತಲಿ ದೇವಕ್ಕಿ ತನಯನ ಸ್ಮರಿಸುತ್ತಿಹ ನರ, ಸಿಕ್ಕ ಯಮದೂತರಿಗೆ ಆವಾವಲ್ಲಿ ನೋಡಿದರು. ತತ್ವಜ್ಞಾನ ಕೇವಲ ಶ್ರವಣ ಮಾಡುವಾಗ, ಮರಣ ಮಾಡುವಾಗ ಮಾತ್ರ ಅದಷ್ಟೇ ಶ್ರವಣ ಅಂತಲ್ಲ, ಬೇರೆ ಸಂದರ್ಭದಲ್ಲೂ ಕೂಡ. ಯಾಕಂದ್ರೆ ಸಂಸಾರಸ್ಥರಿಗೆ ದಿನದ ದೊಡ್ಡ ಸನ್ಯಾಸಿಗಳ ಥರ ದಿವಸಕ್ಕೆ 12-15 ತಾಸು ಎಲ್ಲ ಅಧ್ಯಯನ ಶ್ರವಣ ಮಾಡ್ಲಿಕ್ಕೆ ಸಮಯ ಇರೋದಿಲ್ಲ ನೋಡ್ರಿ. ನಮ್ಗೇನ್ರಿ ಸಂಸಾರದಲ್ಲಿ ಬಿದ್ದುಬಿಟ್ಟಿದ್ದೀವಿ, ಬಹಳ ಕಷ್ಟ, ಟೈಮ್ ಎಲ್ಲೆಲ್ಲೋ ಹೋಗ್ತದೆ ಅಂತ ಅನ್ಬೇಡ್ರಿ.
ಅಲ್ಲಿ ಏನ್ ಕೆಲಸ ಮಾಡ್ತೀರಲ್ಲ ಅಲ್ಲೇ ದೇವ್ರನ್ನ ನೆನಪು ಮಾಡ್ಕೊಳ್ರಿ ಅಂತಾರೆ. ಮಕ್ಕಳನ್ನ ಆಡಿಸುವಾಗ, ಮಡದಿಯೊಳಗೆ ಪತ್ನಿಯ ಜೊತೆಗಿದ್ದಾಗ ಯಾರೋ ಸನ್ಮಾನ ಮಾಡಿದ್ರು, ಕುದುರೆ ಮೇಲೆ ಕೂಡಿಸಿ, ಪಲ್ಲಕ್ಕಿಯಲ್ಲಿ ಕೂಡಿಸಿ, ಆನೆ ಮೊದಲಾದವುಗಳನ್ನು ಏರಿಸಿ ಮೆರೆಸುವಾಗ, ಅದು ದೊಡ್ಡ ದೊಡ್ಡವರಿಗೆ ಮೇಲಿನ ಮೇಲೆ ಜೀವಮಾನದಲ್ಲಿ ನಡೀತಿರ್ತದೆ. ಅವ್ರಿಗೇನೋ ಸನ್ಮಾನಗಳೆಲ್ಲ ನಡೀತಿರ್ತವೆ, ಸ್ವಾಮಿಗಳು, ರಾಜರು ಅಂತಂಥವ್ರಿಗೆಲ್ಲ. ಉಳಿದವರಿಗೆಲ್ಲ ಅವ್ರ ಮದುವೆ ಆಗುವಾಗ ಒಂದ್ಸರಿ ಅವ್ರ ಆನೆ ಮೇಲೆ, ಕುದುರೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಸ್ತಿರ್ತಾರೆ. ಅಂಥದ್ನೆಲ್ಲ ಮಾಡುವಾಗ, ಬಿಕ್ಕುವಾಗ, ಆಕಳಿಸುವಾಗ ಭಗವಂತನನ್ನ ನೆನಪು ಮಾಡ್ಕೊಳ್ತಾ ಇದ್ರೆ ಆ ಮನುಷ್ಯ ಎಂದೂ ಕೂಡ ಯಮದೂತರಿಗೆ ಸಿಕ್ಕೋದಿಲ್ಲ. ಹೀಗೆ ಧರ್ಮಾಚರಣ ಅಂತಂದ್ರೆ ಒಂದ್ ಕಡೆ ಕೂತು, ಮಡಿಯಲ್ಲಿ ಕೂತು ಸಂಧ್ಯಾ ವಂದನೆ, ದೇವರ ಪೂಜೆ, ಅಧ್ಯಯನ ಮಾಡೋದು, ಪ್ರವಚನ ಮಾಡೋದು, ಇದಿಷ್ಟೇ ಧರ್ಮಾಚರಣೆ ಅಲ್ಲ. ಇಡೀ ಜೀವನದ ಪ್ರತಿಯೊಂದು ಚಟುವಟಿಕೆ ಕೂಡ ಧರ್ಮಾಚರಣೆ ಆಗಬಲ್ಲದು, ನಾವು ಅದನ್ನು ಮಾಡಬಹುದು ಅಂತ ಅನ್ನೋದನ್ನು ಈ ಪದ್ಯದಿಂದ ತಿಳಿಸ್ತಾರೆ. ಮುಂದಿಂದು ಅದೇ ನಾಮಸ್ಮರಣ ಸಂಧಿ, ಅದರಲ್ಲಿ 8ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 387ನೇ ಪದ್ಯ. ಏನು ಮಾಡುವ ಪಾಪ ಪುಣ್ಯಗಳ ಆನೆ ಮಾಡುವನೆಂಬವ ಅಧಮ, ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿ ಎಂಬ ಮಾನವನು ಮಧ್ಯಮನು, ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತೃವೆಂದು ಸದಾ ಅನುರಾಗದಿ ನೆನೆದು ಸುಖಿಸುವವರೇ ನರೋತ್ತಮರು. ಎಲ್ಲಾ ಕೆಲಸಗಳನ್ನು ನಾನೇ ಮಾಡ್ತೀನಿ ಅಂತ ತಿಳ್ಕೊಂಡ್ಬಿಟ್ರೆ ಅವನು ಅಧಮ, ಮೂರ್ಖ ಅವನು. ಪಾಪಕರ್ಮ ನಾನು ಮಾಡಿದೆ, ಪುಣ್ಯಕರ್ಮಗಳನ್ನೆಲ್ಲ ಭಗವಂತ ಮಾಡಿಸಿದೆ ಅಂತ ತಿಳ್ಕೊಂಡ್ಬಿಟ್ರೆ ಅದು ಮಧ್ಯಮ, ಅದು ಕೂಡ ತಪ್ಪ ಆಲೋಚನೆ. ಯಾಕಂದ್ರೆ ಪಾಪ ಪುಣ್ಯ ಎರಡನ್ನೂ ಭಗವಂತನೇ ಮಾಡಿಸ್ತಾನೆ ಅನ್ನುವ ಗಮನ ಇರಬೇಕು. ನಹಿ ಬಿಂಬಸ್ಯ ಕ್ರಿಯಾ ನಹಿ ಪ್ರತಿಬಿಂಬಸ್ಯ ಕ್ರಿಯಾ ಬಿಂಬಕ್ರಿಯೆಯೈವ ಕ್ರಿಯಾವಾನ್ ಅಂತ ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಪ್ರತಿಬಿಂಬವಾದಂಥ ನಮಗೆ ಪಾಪವನ್ನು ಮಾಡೋ ಶಕ್ತಿ ಇಲ್ಲ, ಪುಣ್ಯವನ್ನು ಮಾಡೋ ಶಕ್ತಿಯೂ ಇಲ್ಲ. ಅದೆಲ್ಲ ಶಕ್ತಿ ಇರೋದು ಪರಮಾತ್ಮನಿಗೆ ಮಾತ್ರ. ನಮಗೆ ಅದನ್ನ ಮಾಡಿಸಿ ಆ ಥರ ಫಲ ಕೊಡ್ತಾನಷ್ಟೆ. ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತೃ, ಎಲ್ಲಾ ಕೆಲಸಗಳನ್ನು ಅವನೇ ಮಾಡ್ತಾನೆ. ಪುಣ್ಯ ಪಾಪ ಎರಡನ್ನೂ ನಾವು ಭಗವಂತನೇ ಮಾಡ್ತಾನೆ ಅಂತ ತಿಳ್ಕೊಂಡು ಅವನಿಗೆ ಅದನ್ನ ಯಾರು ಅರ್ಪಣೆ ಮಾಡ್ತಾರೆ, ಸದಾ ಅನುರಾಗದಿ ನೆನೆದು ಸುಖಿಸುವವರು ಯಾರಿದ್ದಾರಲ್ಲ ಅವರೇ ನರೋತ್ತಮರು, ಅವರು ಉತ್ತಮರು. ಹಾಗಾದ್ರೆ ಬಹಳ ಸುಲಭ. ಏನೆಲ್ಲ ಮಾಡೋದೆಲ್ಲ ಮಾಡಿಬಿಡ್ತೇವೆ, ಮಾಡಿ ಕೊನೆಗೆ ಇದನ್ನೆಲ್ಲ ಭಗವಂತನೇ ಮಾಡಿಸಿದ. ಮಾಡೋ ಸಮಯದಲ್ಲಿ ಭಗವಂತನ ನೆನಪು ಬರೋದಿಲ್ಲ, ಒಪ್ಕೊಳ್ಳೋಣ. ಅಂದರೆ ಮಾಡಿದ್ಮೇಲೆ ಆಮೇಲೆ ಆದರೂ ಕೊನೆ ಪಕ್ಷ ರಾತ್ರಿ ಮಲ್ಕೊಳ್ಳೋವಾಗಾದ್ರು, ಒಮ್ಮೆ ಬೆಳಿಗ್ಗೆ ಹೇಳುವಾಗ, ಒಮ್ಮೆ ರಾತ್ರಿ ಮಲ್ಕೊಳ್ಳೋವಾಗಾದ್ರೂ ಇವತ್ತು ಮಾಡುವ ಕೆಲಸಗಳೆಲ್ಲ, ಇವತ್ತು ಮಾಡಿದ ಕೆಲಸಗಳೆಲ್ಲ ಭಗವಂತನೇ ಮಾಡಿಸಿದ್ದು ಅವನಿಗೆ ಅರ್ಪಿತ. ನಾಳೆ ಒಳ್ಳೆ ಕೆಲಸವನ್ನೇ ಮಾಡಿಸ್ಲಿ, ಕೆಟ್ಟ ಕೆಲಸವನ್ನು ಮಾಡಿಸದೇ ಇರಲಿ ಅಂತ ಕೇಳ್ಕೊಂಡ್ಬಿಟ್ರೆ ಅವರು ನರೋತ್ತಮರು. ಅಲ್ಲಿಗೆ ಹರಿಕಥಾಮೃತ ಸಾರದ 30ನೇ ಪದ್ಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.